ಎತ್ತದಾಗಂಗಿಲ್ಲ, ಹಿಂಗಿಲ್ಲ. ಕಂಚಿನ ಕೊಡ ಗಂಡು ಮಕ್ಕಳೇ ಎತ್ತಲ್ಲ, ಹೆಣ್ಮಕ್ಳೆಲ್ಲ ಎತ್ತೀರಿ ನೀವಾಗ. ಹೌದಿಲ್ಲ? ಬಾವಿಯೊಳಗೆ ಹಾಕಿ ನೀರು ಎಳಿತಿದ್ರು. ಕಂಚಿನ ಕೊಡ ಬಾವಿಯೊಳಗೆ ಕಂಠಕ್ಕೆ ಹಗ್ಗ ಕಟ್ಟಿ ಬಿಟ್ರಿ ಅಂತಂದ್ರೆ ಆ ಕಂಚಿನ ಕೊಡ ಬೇಗ ನೀರು ತುಂಬ್ಕೊತಿತ್ತು. ಈಗ ಪ್ಲಾಸ್ಟಿಕ್ ಕೊಡಕ ಕುತ್ತಿಗೆ ಗಂಟು ಹಾಕಿ ಅದ್ರೊಳಗೆ ನೀರಿನೊಳಗೆ ಬಿಡ್ರಿ, ಬಾವಿಯೊಳಗೆ ಬೇಗ ನೀರು ತುಂಬ್ಕೊಂತದನ್ರಿ. ಕಂಚಿನ ಕೊಡ ಬೇಗ ನೀರು ತುಂಬ್ಕೊಂತದೆ. ಇದು ಪ್ಲಾಸ್ಟಿಕ್ ಕೊಡಕ್ಕೆ ಹಿಂಗೆ ಹೊಡಿಬೇಕ್ರಿ, ನಾಲ್ಕೇಟ್ ಹಿಂಗೆ ಹೊಡೆದಾಗ ನೀರು ತುಂಬ್ಕೊಳ್ತದೆ. ಅಂದ್ರೆ ಅದು ಒಂದು ಸ್ವಲ್ಪ ದಡ್ಡ ಅದ, ಜ್ಞಾನ ಕಡಿಮೆ ಅದ. ಕಂಚಿನ ಕೊಡಗ ಜ್ಞಾನ ಜಾಸ್ತಿ, ಬೇಗ ತುಂಬಿಕೊಳ್ಳುತ್ತದ, ತುಂಬಿಕೊಂಡು ನೀರು ತಗೋತೀವಿ. ಈಗ ಶಿಕ್ಷಣವನ್ನ ಕಲಿಸುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಂಗೆ ಏನ್ ಮಾಡ್ಬೇಕು ಹೇಳಿ? ಯಾವ ದಡ್ಡ ಮಗಿದ್ದಾನ, ಈಗ ಉದಾಹರಣೆ ಒಂದು ಚರಿಗೆ ಅದರ ಸಣ್ಣದ, ಈಗ ತುಂಬಿದ ಕೊಡ ಅದ, ತುಂಬಿದ ಕೊಡ ನೀರು ಏನದಲ್ಲ, ಈಗ ನಾವೊಂದು ಚರಿಗೆ ಒಳಗೆ ನೀರು ತುಂಬ್ಕೋಬೇಕಾಗದ. ಹೆಂಗ ತುಂಬ್ಕೋತೀರಿ ನೀವು? ಚರಿಗೆಯೊಳಗೆ ನೀರು ತುಂಬ್ಕೋಬೇಕು. ನಾವೆಲ್ಲ ಚರಿಗಿನೇ ಮೇಲೆ ತುಂಬ್ಕೊತಿರೋ ಅಥವಾ ಭಾಗಿಸ್ತಿರೋ? ಚರಿಗಿನೇ ಮೇಲೆ ಎತ್ತಿ ತುಂಬಿಕೊಂಡ್ರೆ ಏನೂ ಅರ್ಥ ಆಗೋದಿಲ್ಲ. ಯಾವ ದಡ್ಡ ಮಗ ಇರುತ್ತಲ್ಲ, ತುಂಬಿದ ಕೊಡ ನೀರು, ಶಿಕ್ಷಕರು ಅಂತಕ್ಕಂಥವ್ರು ಆ ತುಂಬಿದ ಕೊಡ ನೀರನ್ನ ಹೆಂಗ ಆ ತೆಂಬಿಗೆ ಸಣ್ಣದಿರ್ತಕ್ಕಂಥ ಅದರ ತಳಮಟ್ಟಕ್ಕೆ ಇಳಿದು ಯಾವ ಶಿಕ್ಷಕರು ಪಾಠವನ್ನ ಮಾಡ್ತಾರೋ ಆ ಮಕ್ಕಳ ಸಮಾಜದ ಮೇಲೆತ್ತರಕ್ಕೆ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತು. ಕೆಳಮಟ್ಟಕ್ಕೆ ಇಳಿದ ಹೆಂಗಂದ್ರೆ ತಿಳಿಯೋದಿಲ್ಲ ಮಗುವಿಗೆ. ಹೇಳಿ 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 ಒಂದು ಹಾದಿಯತ್ತ ತರಬೇಕು. ಎಲ್ಲಾ ಮಕ್ಕಳನ್ನ ಸಮಾನವಾದ ದೃಷ್ಟಿಯಲ್ಲಿ ಕಾಣ್ತಕ್ಕಂಥವ್ರು ನಿಜವಾದ ಗುರುಗಳಾಗ್ತಾರೆ. ಸಮಾನವಾದ ದೃಷ್ಟಿಯಲ್ಲಿ ಕಂಡಿರ್ತಕ್ಕಂಥವ್ರು ಈ ಜಗತ್ತಿನೊಳಗೆ ಯಾರಂತಂದ್ರೆ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರಾಗಿರ್ಬೋದು, ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಆಗಿರ್ಬೋದು, ಎಲ್ಲರನ್ನ ಸಮಾನವಾದ ದೃಷ್ಟಿಯಲ್ಲಿ ಕಂಡು ಜಗತ್ತಿನೊಳಗೆ ಅಜರಾಮರವಾಗಿ ಉಳ್ಕೊಂಡು. ಹಿಂಗ ಇಲ್ಲಿ ಕವಿ ಸಹಿತವಾಗಿ ಮನೆಯೊಳಗ ಆ ಹುಟ್ಟುವಂತ ಸಂದರ್ಭದಲ್ಲಿ ಇಲ್ಲಿ ಲಕ್ಷ್ಮೀಪತಿ ಅಣ್ಣಮ್ಮರ ಜೀವನ, ಈ ಲಕ್ಷ್ಮೀಪತಿ ಅಣ್ಣಮ್ಮರ ಜೀವನ ಸುಂದರವಾಗಿರುವಂತ ಜೀವನ. ಅಣ್ಣನ ಹೆಸರು ನರಸಿಂಹ, ಆದ್ರೆ ಇನ್ನ ತಂಗಿ ಅಕ್ಕನ ಹೆಸರು ಕೊಟ್ಟಿದ್ದಾರೆ. ತಂಗಿ ಇನ್ನೊಬ್ಬ ತಮ್ಮ, 3 ಜನ ಇವರಿರುವಂತದ್ದು. ಆದ್ರೆ ಉಲ್ಲೇಖವನ್ನ ಎಲ್ಲಿ ಕೊಟ್ಟಿಲ್ಲ. ನರಸಿಂಹನ ಹೆಸರು ಒಂದು ಮಾತ್ರ ಉಲ್ಲೇಖವನ್ನ ಕೊಟ್ಟಿದ್ದಾರೆ ಚರಿತ್ರೆಗಳಲ್ಲಿ. ಅಲ್ಲಲ್ಲಿ ನಾವು ಓದ್ತಾ ಹೋದ್ರೆ ಇಲ್ಲಿ ಅಣ್ಣನೂ ಸಹಿತವಾಗಿ ತಂದೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿರ್ತಾನೆ. ಇಲ್ಲಿ ಲಕ್ಷ್ಮೀಪತಿ ಅಣ್ಣಮ್ಮರ ಅಂತಂದ್ರ, ಲಕ್ಷ್ಮೀಪತಿ ಅಂದ್ರ ಅವರ ಮನೆತನಕ್ಕೆ ಏನಂತ ಹೆಸರು ಕರಿತಿದ್ರು ಅಂದ್ರ ಕರ್ಣಂ ಮನೆತನದವರು ಅಂತ ಕರೀತಾರೆ. ಕರ್ಣಂ ಮನೆತನದವರು ಅಂದ್ರೆ ಹಿಂದಿನ ಕಾಲದೊಳಗೆ ಪಾಣಿಗಳನ್ನ ಮಾಡಿಸ್ಕೊಳ್ಳೋದು, ಪಾಣಿಗಳನ್ನ ತೆಗೆದುಕೊಳ್ಳುವುದು, ಕುಲಕರ್ಣಿಯವರನ್ನು ಕರಿತಿದ್ರಲ್ಲ, ಅದಕ್ಕೆ ಕರ್ಣಂ ಮನೆತನ ಅಂತ ಕರೀತಿದ್ರು. ಇವರು ಇಂತಹ ಒಂದು ಕುಲಕರ್ಣಿ ಕೆಲಸವನ್ನ ಮಾಡುತ್ತಿದ್ರು. ಲಕ್ಷ್ಮೀಪತಿಯವರು ಬಹಳ ಸುಂದರವಾಗಿರುವಂತ ಜೀವನ, ಗಂಡ ಹೆಣ್ಣರ ಜೀವನ. ಭಗವಂತ ಬಹಳ ಸಂತೋಷದ ಜೀವನವನ್ನ ಕೊಟ್ಟಿದ್ದ ಕರೆ. ಆದ್ರೆ ಈ ಅಣ್ಣಮ್ಮನಿಗೆ ಹೆರಿಗೆಯಾಗುವಂತ ಸಂದರ್ಭದಲ್ಲಿ ಬಹಳಷ್ಟು ನೋವಿನ ಬಾಧೆ, ಜೀವ ಹೋಗ್ತದೆ ಅನ್ನುವಂತಷ್ಟು ಪ್ರಸಂಗಗಳು ಅಣ್ಣಮ್ಮನಿಗೆ ಬಂದೊದಗಿತ್ತು. ಯಾಕೆ ಹೇಳ್ಬೇಕಾಗ್ತದಂದ್ರೆ, ಮಕ್ಕಳಾಗುವಂತ ಸಂದರ್ಭದಲ್ಲಿ ಗಂಡನಿಗೆ ಸಂತೋಷ ಇರೋದಿಲ್ಲ. ಯಾಕಂದ್ರೆ ಚಂದ ನಾರ್ಮಲ್ ಡೆಲಿವರಿ ಆದ್ರೆ ಬಹಳ ಸಂತೋಷ ಇರುತ್ತದೆ. ಜೀವಕ್ಕೆ ಧಕ್ಕೆಯಾಗುವಂತ ಪ್ರಸಂಗಗಳು ಬಂದಾಗ ಗಂಡನಿಗೂ ಎಲ್ಲೋ ಒಂದು ಕಡೆ ಅಡುಕುಂಟಾಗಿರುತ್ತದೆ. ನನ್ನ ಮಕ್ಕಳನ್ನ ನೋಡಿಕೊಳ್ಳಬಾರು, ಮುಂದೆ ಏನಾದ್ರೂ ನನ್ನ ಹೆಂಡತಿ ತೊಂದರೆ ಆದ್ರೆ ಹೆಂಗಂತ ಅಷ್ಟು ಭಯಭೀತರಾಗಿರುವಂತ ಜೀವನ ಯಾರು? ಲಕ್ಷ್ಮೀಪತಿಯವರು. ಅದರ ಶಿವನ ದೃಷ್ಟಿ ಬಹಳ ಚಲೋ ಅದ, ಬಹಳ ಸುಂದರವಾಗಿರುವಂತ ಜೀವನ. 2 ಮಕ್ಕಳಾದ ಬಳಿಕ ಇಲ್ಲಿ ಮುಂದ ಮತ್ತೊಂದು ಸಾರಿ ಆ ಅಣ್ಣಮ್ಮ ಗರ್ಭವತಿ ಆಗ್ತಾಳೆ. ಆ ಅಣ್ಣಮ್ಮ ಗರ್ಭವತಿ ಆದಳು, ಬಹಳ ಸಂತೋಷ ಅನಿಸ್ತು. ಆದ್ರ ಚಿಂತೆ ಲಕ್ಷ್ಮೀಪತಿಯವರಿಗೆ ಹೆಂಗ ಚಿಂತೆ ಅಂದ್ರೆ, ಈ ಹೆರಿಗೆ ನೋವಿನೊಳಗೆ ಬಹಳ ನೋವು ಅನುಭವಿಸ್ತಾಳೆ ನನ್ನ ಹೆಂಡತಿ. ಮಕ್ಕಳು ಬೇಡ ಅಂದ್ರೂ ಸಹಿತವಾಗಿ ಭಗವಂತ ಮಕ್ಕಳನ್ನ ಕೊಡ್ಲಕ್ಕತ್ತಾನ ಅಂತ ಚಿಂತೆ ಮಾಡುತ್ತಿದ್ರು ಲಕ್ಷ್ಮೀಪತಿಯವರು. ನನ್ನ ಹೆಂಡತಿ ಯಾವಾಗ ಗರ್ಭವತಿ ಆದ್ರು ಅಂತ ತಿಳ್ಕೊಂಡು ಲಕ್ಷ್ಮೀಪತಿಯವರು ಸಂತೋಷವನ್ನ ಪಡ್ಲಕ್ಕತ್ತಾರ. ನನ್ನ ಹೆಂಡತಿಯನ್ನ ಒಂದು ನಿಮಿಷ, ಒಂದು ಕ್ಷಣ, ಒಂದು ಅರಕಳೆಗೆ ಬಿಟ್ಟಿರಬಾರದು. ಅಷ್ಟು ಸಂತೋಷದಿಂದ ಹೆಂಡತಿ ಜೊತೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಇರುತ್ತಿದ್ರು ಲಕ್ಷ್ಮೀಪತಿಯವರು. ಮದುವೆಯಾಗಿ 1 ವರ್ಷದೊಳಗೆ ಒಂದು 3-4 ವರ್ಷ ಚಂದ ಇರ್ತಿರೋ, ಟ್ರಿಪ್ ಹೋಗಿ ಬರೋದೆಲ್ಲ ಅದು ನಿಜವಾದ ಸಂಸಾರ ಅಲ್ರಿ. ಅದು ಮದುವೆಯಾಗಿ 10 ವರ್ಷ ಕಳೆದರೂ ಸಹಿತವಾಗಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಒಂದಿಷ್ಟು ಆರೋಗ್ಯದೊಳಗೆ ವ್ಯತ್ಯಾಸದಲ್ಲಿ ಕಂಡಿರಬಹುದು, ಅಥವಾ ಜೀವನದೊಳಗೆ ಸೋಲನ್ನ ಕಂಡಿರಬಹುದು. ಗಂಡ ಸೋಲನ್ನ ಕಂಡಿರುವಂತ ಸಂದರ್ಭದಲ್ಲಿ ಎಂಥ ಕಠಿಣ ಪ್ರಸಂಗಗಳು ಬಂದರೂ ಸಹಿತವಾಗಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಯಾರ ಜೊತೆಯೊಳಗೆ ನಿಲ್ಲುತ್ತದೆ ಅದು ನಿಜವಾದ ಸಂಸಾರವಾಗಿ ಉಳಿದುಕೊಳ್ಳುತ್ತದೆ. ಅದು ನಿಜವಾದ ಸಂಸಾರ. ಇಲ್ಲಿ ಲಕ್ಷ್ಮೀಪತಿ ಅಣ್ಣಮ್ಮರಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳೆಲ್ಲ
ಆ ಗರ್ಭವತಿ ಆಗಿರುವಂತಹ ಸಂದರ್ಭದಲ್ಲಿ ನನ್ನ ಹೆಂಡತಿಯ ಜೀವಕ್ಕೆ ಎಲ್ಲಿ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಭಯಭೀತರಾಗಿದ್ರು ಲಕ್ಷ್ಮೀಪತಿಯವರು. ಹಿಂಗ 3 ತಿಂಗಳ ಕಳೀತದೆ, 4 ತಿಂಗಳ ಕಳೀತದೆ, 5 ತಿಂಗಳ ಕಳೀತದೆ, 6 ತಿಂಗಳ ಕಳೀತದೆ, 7 ತಿಂಗಳ ಕಳೀತದೆ, 8 ತಿಂಗಳ ಕಳೀತದೆ, 9 ತಿಂಗಳ ಕಳೀತದೆ. ಪ್ರತಿನಿತ್ಯಲೂ ಸಹಿತವಾಗಿ ಲಕ್ಷ್ಮೀಪತಿಯವರು ದಿನ ತನ್ನ ಕೆಲಸಗಳಿಗೆ ಆದ್ವಾನಿಗೆ ಹೋಗೋದು ಬರೋದು ಮಾಡುತ್ತಿದ್ರು. ಹಿಂಗಿರುವಂತಹ ಸಂದರ್ಭದಲ್ಲಿ ಇನ್ನೇನು ನನ್ನ ಹೆಂಡತಿಗೆ 9 ತಿಂಗಳ 9 ದಿನ ಕಳೆದವೆ. ಯಾವ ಕ್ಷಣದೊಳಗೆ ಹೆರಿಗೆ ಆಗ್ತದೆ ತಿಳಿಯೋದಿಲ್ಲ. ನನ್ನ ಹೆಂಡತಿಯನ್ನ ನಾನು ಬಿಟ್ಟು ಹೋಗಬಾರದು ಹೊರಗಡೆ. ನನ್ನ ಹೆಂಡತಿಯ ಜೊತೆಯಲ್ಲೇ ನಾನಿರಬೇಕು. ನನ್ನ ಹೆಂಡತಿಗೆ ನಾನೊಂದಿಷ್ಟು ಧೈರ್ಯವನ್ನ ತುಂಬಬೇಕು ಅಂತ ಇದ್ರು ಯಾರು? ಲಕ್ಷ್ಮೀಪತಿಯವರು. ಯಾಕಂದ್ರೆ ಬಂಧು ಬಳಗದವರು ಅಷ್ಟಕ್ಕಷ್ಟೇ ಇದ್ರು. ಎಲ್ಲರ ಜೀವನದೊಳಗ ಬಂಧು ಬಳಗ ಅಂತಕ್ಕಂಥದ್ದು ಒಂದಿಷ್ಟು ಸಮಸ್ಯೆ ಪ್ರತಿಯೊಬ್ಬರ ಜೀವನದೊಳಗ ಕಾಡುತ್ತಾ ಇರುತ್ತದದು. ಹಂಗ ಇಲ್ಲಿ ಲಕ್ಷ್ಮೀಪತಿಯವರಿಗೂ ಮತ್ತು ಅಣ್ಣಮ್ಮನವರಿಗೂ ಸಹಿತವಾಗಿ ಬಂಧು ಬಳಗದಲ್ಲಿ ತೊಂದರೆ ಇತ್ತು. ಯಾರೂ ಸರಿಯಾಗಿ ಮಾತನಾಡುವವರು ಯಾರೂ ಇದ್ದಿಲ್ಲ. ಯಾವಾಗ 9 ತಿಂಗಳ 9 ದಿನ ಕಳೆದಿತ್ತು, ಅನಿವಾರ್ಯವಾಗಿ ಲಕ್ಷ್ಮೀಪತಿಯವರು ಆದ್ವಾನಿಗೆ ಹೋಗುವಂತ ಪ್ರಸಂಗ ಬರುತ್ತದೆ. ಕರ್ನೂಲು ಜಿಲ್ಲೆಯ ಆದ್ವಾನಿ ತಾಲೂಕು ಪೆದ್ದ ಹರಿವಾಣದೊಳಗ ಇವರು ವಾಸ. ಇಲ್ಲಿ ಪೆದ್ದ ಹರಿವಾಣ ಅಂತಂದ್ರ ತೆಲುಗಿನೊಳಗ ದೊಡ್ಡ ಹರಿವಾಣ ಅಂತ ಕರಿತೀವಿ. ಅಲ್ಲಿ ವಾಸ ಇತ್ತು. ಆ ಅನಿವಾರ್ಯ ಕಾರಣದಿಂದ ಎಲ್ಲಿಗೆ ಹೋಗ್ತಾರೆ ಅಂತಂದ್ರ ಆದ್ವಾನಿಗೆ ಹೆಂಡತಿಯನ್ನು ಬಿಟ್ಟು ಹೋಗ್ತಾರೆ. ಚಿಂತೆ ಮಾಡಬೇಡ, ಬೇಗ ಬರ್ತೀನಿ ನಾನು ಅಂತ ತಿಳ್ಕೊಂಡು ಹೇಳಿ ಆದ್ವಾನಿಗೆ ಹೋಗಿಬಿಡ್ತಾರೆ ಯಾರು? ಲಕ್ಷ್ಮೀಪತಿಯವರು. ಹಿಂಗ ಹೋಗಿರುವಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರ ಇಲ್ಲಿ ಲಕ್ಷ್ಮೀಪತಿಯವರು ಹೋಗಿ ಬರೋದ್ರೊಳಗೆ ಸಾಯಂಕಾಲ ಆಗ್ತದೆ. ಮನೆಗೆ ಬರುತ್ತಾರೆ, ಬಾಗಿಲ ಮುಚ್ಚದೆ. ನನ್ನ ಹೆಂಡತಿಗೆ ಎಲ್ಲಿ ತೊಂದರೆ ಆಯಿತು ಅಂತ ತಿಳ್ಕೊಂಡು ಬಹಳ ಭಯಭೀತರಾದರು ಲಕ್ಷ್ಮೀಪತಿಯವರು. ಬಹಳ ಭಯಭೀತರಾಗಿ ಹಿಂಗ ಬಾಗಿಲು ತಟ್ಟುತ್ತಾರೆ. ಏನಾಗ್ಯದು ಏನಿಲ್ಲ, ಮನೆಯೊಳಗ ಯಾರು ಇಲ್ಲ, ನಿಶಬ್ದ ವಾತಾವರಣ ಮನೆಯೊಳಗ. ಬಾಗಿಲು ತಟ್ಟಿ ಹಿಂಗ ಒಳಗೆ ಹೋಗ್ತಾರೆ ಲಕ್ಷ್ಮೀಪತಿಯವರು. ಒಳಗೆ ಹೋಗಿ ಹೆಂಡತಿಯ ಸಮೀಪದಲ್ಲಿ ಹೋಗ್ತಾರೆ. ತಾಯಿ ಮಗು ಚೆನ್ನಾಗಿ ಸಂತೋಷದಿಂದ ಮನೆಯೊಳಗೆ ಮಲಗಿದ್ರು. ಅವಾಗ ಲಕ್ಷ್ಮೀಪತಿಯವರು ಕೇಳ್ತಾರ ಹೆಂಡತಿಗೆ, ನಿನಗ ಹೆರಿಗೆ ಆಗುವಂತ ಸಂದರ್ಭದಲ್ಲಿ ನೋವಾಗಲಿಲ್ಲೇನು? ನಿನಗ ತೊಂದರೆಯಾಗಲಿಲ್ಲೇನು? 2 ಹೆರಿಗೆಗಳಾಗುವಂತ ಸಂದರ್ಭದಲ್ಲಿ ಅನೇಕ ರೀತಿಯ ನೋವನ್ನ ಅನುಭವಿಸಿರುವೆ, ಕಷ್ಟವನ್ನ ಅನುಭವಿಸಿರುವೆ. ಈ ಹೆರಿಗೆಯೊಳಗ ನಿನಗೆ ನೋವಾಗಲಿಲ್ಲೇನು ಅಂತ ತಿಳ್ಕೊಂಡು ಗಂಡ ಕೇಳ್ತಾನೆ. ಇದು ನಿಜವಾದ ದಾಂಪತ್ಯ ಅಂತ ಕರಿತೀವಿ ನಾವೆಲ್ಲ. ಅವಾಗ ಹೆಂಡತಿ, ರೀ ಹಿಂದೆ ನನಗ ಎರಡು ಮಕ್ಕಳಾಗುವಂತ ಸಂದರ್ಭದಲ್ಲಿ ಬಹಳ ಕಷ್ಟ ಇತ್ತು, ನೋವಿನ ಅನುಭವಿಸಿದೆ. ಆದ್ರೆ ಈ ಮಗು ಹುಟ್ಟುವಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ, ಏನೂ ತೊಂದರೆ ಅನಿಸ್ಲಿಲ್ಲ. ಶಿವನ ಅಣತೆಯ ಪ್ರಕಾರವಾಗಿ ತೊಂದರೆ ಇಲ್ಲದಂಗ ನನಗೆ ಹೆರಿಗೆ ಆಯಿತು ಅಂತ ತಿಳ್ಕೊಂಡು ಗಂಡನಿಗೆ ಹೇಳಿದಾಗ ಗಂಡ ಸಂತೋಷ ಪಡುತ್ತಾನ. ಹತ್ತಿರದಲ್ಲಿರ್ತಕ್ಕಂಥವ್ರು ಯಾಕೆ ಬರಲಿಲ್ಲ ಅಂತಂದ್ರ ಇವರು ಕುಲಕರ್ಣಿ ಮನೆತನದವರು, ಆಚಾರವಂತರು, ವಿಚಾರವಂತರು, ಮಡಿವಂತರು. ಇವರ ಮನೆಯೊಳಗ ಹೋದ್ರೆ ಏನಾದ್ರು ತೊಂದರೆ ಆಗಬಹುದು ಅಂತ ತಿಳ್ಕೊಂಡು ಯಾರೂ ಬರಲಿಲ್ಲ. ಯಾವ ಬಂಧು ಬಳಗದವರು ಬರಲಿಲ್ಲ. ಆದ್ರೆ ಮುಂದ ಮಗು ಹುಟ್ಟಿತ್ತು. ಈ ಮಗು ಹುಟ್ಟಿದ ಬಳಿಕ ಇಡೀ ಊರಿಗೆ ಸಾಕಷ್ಟು ಮಳೆ ಆಗ್ತಾರೆ. ಸಂತೋಷದ ವಾತಾವರಣ, ಸಮೃದ್ಧಿಯ ವಾತಾವರಣ ಇಡೀ ಊರೊಳಗ ಸಂತೋಷ ಪಡುತ್ತಿದ್ರು. ಹಾಗೆ ಇಲ್ಲಿ ಲಕ್ಷ್ಮೀಪತಿಯರು ಏನ್ ಮಾಡ್ತಾರಂದ್ರ ಮಕ್ಕಳಿಗೆ ನಾಮಕರಣ ಮಾಡಬೇಕಲ್ಲ ನಾವೆಲ್ಲ. ಆ ತರನಾಗಿ ಈ ಮಗುವಿಗೆ ನಾಮಕರಣವನ್ನ ಮಾಡೋಣ ಅಂತ ತಿಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನ ಕೇಳ್ತಾರೆ. ನಾವ್ ಹೆಂಗ್ ಪಂಚಾಂಗ ಕೇಳ್ತೀವಿ, ದೋಷ ಬಂದದು ಇಲ್ಲ ಅಂತ ತಿಳ್ಕೊಂಡು. ಒಳ್ಳೆ ನಕ್ಷತ್ರ ಬಂದಿತ್ತು ಅಂದ್ರೆ ಬಹಳ ಚಲೋ ಖುಷಿ ಪಡ್ತೀವಿ. ದೋಷ ನಕ್ಷತ್ರ ಬಂದಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಆಕಳು ಕೊಡೋದು ಬಂತು ಅಂತಂದ್ರೆ ಈ ಬೆಳ್ಳಿ ಆಕಳು ಕೊಡ್ತೀವಿ ನಾವು. ಯಾಕಂದ್ರೆ ಆಕಳುಗಳು ಬೇಗ ತಂದು ಕೊಡೋಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಬೆಳ್ಳಿ ಆಕಳ ನವಗ್ರಹ ಶಾಂತಿ ಪೂಜೆ ಮಾಡಿ ಕೊಡ್ತೀವಿ. ಆದ್ರೆ ಶಾಸ್ತ್ರ ಪ್ರಕಾರವಾಗಿ ಶಕ್ತಾನುಸಾರವಾಗಿ ನಮಗೆ ದೊಡ್ಡ ಆಕಳು ಕೊಡಿಸ್ಲಿಕ್ಕೆ ಆಗದೇ ಇದ್ರ ಪರವಾಗಿಲ್ಲ, ಸಣ್ಣ ಜೀವಂತ ಇರುವಂತಹ ಆಕಳುಗಳನ್ನು ಕೊಡಿಸೋದ್ರಿಂದ ದೋಷ ಮುಕ್ತಿ ಆಗ್ತದೆ, ದೋಷ ಪರಿಹಾರ ಆಗ್ತದೆ. ಹಂಗೆಲ್ಲ ಶಾಸ್ತ್ರಬದ್ಧವಾಗಿ ಕೇಳ್ತಾರ. ಈ ಮಗುವಿನ ಜನ್ಮ ನಾಮ ಏನು ಅಂತ ಬರುತ್ತದೆ ಅಂತಂದ್ರ ಜಂಕಣ್ಣ ಅಂತ ಬರುತ್ತದೆ. ಈ ಮಗುವಿನ ನಾಮ ಜನ್ಮನಾಮ ಜಂಕಣ್ಣ ಅಂತ ಬರುತ್ತಲ್ಲ, ಆ ಪ್ರಕಾರವಾಗಿ ಈ ಮಗುವಿಗೆ ಅದೇ ಹೆಸರನ್ನ ಜಂಕಣ್ಣ ಎಂದು ಮನೆಯೊಳಗ ನಾಮಕರಣವನ್ನ ಮಾಡುತ್ತಾರೆ. ಶುಭ ಮುಹೂರ್ತ, ಶುಭ ದಿನದಂದು ನಾಮಕರಣ ಆದ ಬಳಿಕ ಈ ಮಗು ಬೆಳೆಯುತ್ತಾ ಹೊಂಟಿತ್ತು. ಮಕ್ಕಳು ಹುಟ್ಟಿದ ಬಳಿಕ ಹೆತ್ತ ತಂದೆ ತಾಯಿಯರಿಗೆ ಹೆಂಗ ಖುಷಿ ಇರುತ್ತದಂತಂದ್ರ, ಮಕ್ಕಳು ಹುಟ್ಟಿದ ಬಳಿಕ ತಮ್ಮ ಮಕ್ಕಳು ಚಲನಾ ವಲನಗಳನ್ನ ಮಾಡಿದರೆ ಮಾತ್ರ ಮಕ್ಕಳು ತಂದೆ ತಾಯಿಗಳಿಗೆ ಖುಷಿ ಇರುತ್ತದೆ. ಅಂಗ ವೈಫಲ್ಯತೆಯ ಮಕ್ಕಳು ಹುಟ್ಟಿದ ತಂದೆ ತಾಯಿಗಳಿಗೆ ಕೊರಗು. ಬೆಳೆದ ಮಗ ದೊಡ್ಡ ಮಗು ಆಗ್ತದ ಕರೆ, ಮಾತನಾಡದಿದ್ರೂ ಸಹಿತವಾಗಿ ಕೊರಗು. ಮಗು
ಹೆಜ್ಜೆಯನ್ನು ಹಾಕದೆ ಅಂಬಿಗ ಹಾಲನ್ನು ಇಡದೇ ಇದ್ರೂ ಸಹಿತವಾಗಿ ತಂದೆ ತಾಯಿಗೆ ನೋವಿರುತ್ತದೆ. ಆ ನೋವುಗಳು ಯಾರು ಅನುಭವಿಸಿರುತ್ತಾರೋ ಅವರಿಗೆ ಮಾತ್ರ ಗೊತ್ತಾಗ್ತದೆ ವಿನಃ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಹಿಂಗ ಇಲ್ಲಿ ಆ ಮಗು ಬಹಳ ಚಲನಾವಲನವನ್ನ ಮಾಡುತ್ತಾ ಮಗು ಬಹಳ ಚಂದ ಬೆಳಿಲಾಕತ್ತು. 1 ವರ್ಷಕ್ಕೆ ಬರುತ್ತದೆ, 2 ವರ್ಷಕ್ಕೆ ಬರುತ್ತದೆ ಮಗು, 3 ವರ್ಷಕ್ಕೆ ಬರುತ್ತದೆ ಮಗು. ಯಾವಾಗ 5 ವರ್ಷದ ಮಗು ಆಯ್ತು ಜಂಕಣ್ಣನಿಗೆ ಸಹಿತವಾಗಿ ನಾವು ಅಕ್ಷರಾಭ್ಯಾಸವನ್ನ ಮಾಡಿಸೋಣ, ನಮ್ಮ ಮಗನೂ ಸಹಿತವಾಗಿ ವಿದ್ಯಾವಂತ ಮಗನು ಆಗಲಿ ತಿಳ್ಕೊಂಡು ತಂದೆ ತಾಯಿಗಳು ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ. ಅವನಿಗೆ ತಂದೆಯ ಕಡೆಯಿಂದ ಮನೆಯೊಳಗೆ ಶಾಸ್ತ್ರಾಭ್ಯಾಸ ಪ್ರಾರಂಭ ಆಗ್ತದೆ. ಅಣ್ಣನಿಗೂ ಸಹಿತವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಎಲ್ಲ ತಂದೆನೇ ಹೇಳಿಕೊಡುತ್ತಿದ್ದ. ಆದ್ರೆ ಅಣ್ಣ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದ್ದ. ತಮ್ಮ ಹೇಳಿದ ಜಂಕಣ್ಣ ಎಷ್ಟು ಬೇಗ ಹೇಳಿದ ತತ್ಕ್ಷಣದೊಳಗ ತಂದೆ ಹೇಳಿದ ಮಂತ್ರಗಳನ್ನ ಪಾಠವನ್ನ ತಂದೆಗೆ ಬೇಗ ಒಪ್ಪಿಸ್ತಾ ಇದ್ದ. ಇದನ್ನ ಕೇಳಿರ್ತಕ್ಕಂಥದ್ದು ಅಣ್ಣ, ನಾನು ಒಂದು 3-4 ದಿನಗಳ ಸಮಯವನ್ನ ತೆಗೆದುಕೊಂಡ್ರೆ ಹೇಳಿದ ತತ್ಕ್ಷಣದಲ್ಲಿ ಒಂದೇ ದಿನದೊಳಗೆ ಹೇಳಿದ ಪಾಠವನ್ನ ಕಂಠಸ್ಥವನ್ನ ಮಾಡಿ ಒಪ್ಪಿಸ್ತಾ ಇದ್ದಾನೆ ಅಮ್ಮ, ಇದು ಹೇಗೆ ಸಾಧ್ಯ ಅಂತ ಅಣ್ಣ ತಾಯಿಗೆ ಕೇಳುತ್ತಿದ್ದ. ತಾಯಿ ಮುಗುಳ್ಳಾಗುತ್ತಿದ್ರು. 2 ಮಕ್ಕಳು ಜಾಣ ಮಕ್ಕಳು ಹುಟ್ಟಾರೆ. ಬಹಳ ಸಂತೋಷ ನಡೀತು. ಆದ್ರೆ ತುಂಬಿದ ಕುಟುಂಬ ಅವ್ರದ್ದು ಸಹಿತವಾಗಿ ಜಂಕಣ್ಣ ಲಕ್ಷ್ಮೀಪತಿಯವರದು. ಒಂದು ದಿನ ಏನಾಯ್ತು, ಈ ಮಗು 5 ವರ್ಷಕ್ಕೆ ಬರುವಂತ ಹಂತದಲ್ಲಿ ಅಣ್ಣ ತಮ್ಮರ ಮಧ್ಯದಲ್ಲಿ ಜಗಳ. ಪ್ರತಿ ನರಮಾನವರು ನಾವು ಸಹಿತವಾಗಿ ಲೌಕಿಕರಿದ್ದೀವಿ. ಲೌಕಿಕರೊಳಗೂ ಸಹಿತವಾಗಿ ಜಗಳ ಇದ್ದಾವೆ. ಸಂತ ಮಹಾತ್ಮರಲ್ಲಿ ಸಹಿತವಾಗಿ ಜಗಳಗಳಿದ್ದಾವೆ. ಕಲಬುರಗಿ ಶರಣ ಬಸವೇಶ್ವರರು ಸಹಿತವಾಗಿ ಅಣ್ಣ ತಮ್ಮರು ಅವರು ಪುರಾಣದೊಳಗೂ ಸಹಿತವಾಗಿ ಜಗಳವನ್ನ ಮಾಡುತ್ತಾರೆ. ಯಾರಿಗೂ ಬಿಟ್ಟದೆ ಇದು, ಈ ಜಗತ್ತಿನೊಳಗೆ ಯಾರಿಗೂ ಬಿಟ್ಟಿಲ್ಲ ಇದು. ಹಂಗ ಇಲ್ಲಿ ಅಣ್ಣ ತಮ್ಮರ ಮಧ್ಯೆ ಜಗಳ ಬಂತು. ಯಾವಾಗ ಜಗಳ ಬಂತು, ಮಧ್ಯರಾತ್ರಿ ಮನೆ ಬಿಡುವ ಪ್ರಸಂಗ. ಲಕ್ಷ್ಮೀಪತಿ ಅಣ್ಣಮ್ಮರು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನ ಮಾಡ್ತಾರೆ. ಮುಂದಿನ ಜೀವನ ಹೆಂಗ ಬದುಕೋದು, ಜೀವನವನ್ನ ಹೆಂಗ ಕಟ್ಟಿಕೊಳ್ಳುವುದು, ನಮಗೆ ಯಾರು ಇಲ್ಲದಂಗೆ ಆಗ್ತಾರೆ. ಮತ್ತೆ ಮೊದಲೇ ಒಂದಿಷ್ಟು ಬಂಧು ಬಳಗದವರು ದೂರ ಆಗಿದ್ದಾರೆ. ಇದ್ದ ಅಣ್ಣ ತಮ್ಮರು ಸಹಿತವಾಗಿ ದೂರ ಆದ್ರೆ ಹೆಂಗನ್ನವಂತ ನಿಟ್ಟಿನೊಳಗ ಜೀವನ ಬಹಳ ಕಷ್ಟ ಅನ್ಸ್ಲಕತ್ತು ಲಕ್ಷ್ಮೀಪತಿಯವರಿಗೆ, ಜಂಕಣ್ಣನವರಿಗೆ. ಯಾವಾಗ ಮನಸ್ಸು ಒಡೆದರಂದ ಬಳಿಕ, ಅಣ್ಣ ತಮ್ಮರ ಮನಸ್ಸು ಒಡೆದರಂದ ಬಳಿಕ ಅರಗಳಿಗೆ ಈ ಮನೆಯೊಳಗ ಇರಬಾರದು. ನೋಡಿ, ಶರಣರಿಗೂ ಸಹಿತವಾಗಿ ಬಿಟ್ಟಿಲ್ಲ. ಮಧ್ಯರಾತ್ರಿ ಅಲ್ಲಿ ಇಲ್ಲಿ ಮನೆಗಳನ್ನು ಹುಡುಕೋಣ ಅಂತ ತಿಳ್ಕೊಂಡು ಮನೆ ಹುಡುಕ್ತಾರೆ. ಊರೊಳಗೂ ಒಂದು ಮನೆ ಇರ್ತದ. ಮನೆ ಕೇಳ್ತಾನ್ರಿ, ಮಧ್ಯರಾತ್ರಿ ಹೋಗಿ ಮನೆ ಕೇಳ್ತಾನೆ. ಕೇಳಿದಾಗ ಮನೆಯ ಮಾಲೀಕರಂತಾರ, ಆ ಮನೆ ಬಾಡಿಗೆ ಕೊಡೋದಿಲ್ಲ. ಬಾಡಿಗೆ ಯಾವಾಗ ಕೊಡೋದಿಲ್ಲ ಅಂದಾಗ ಎಷ್ಟು ದುಡ್ಡು ಹಾಕ್ತಾರ ಹೇಳ್ರಿ, ಹೆಚ್ಚಿಗೆ ದುಡ್ಡು ಕೊಡುತ್ತೇನೆ, ನನಗೆ ಆ ಮನೆಯನ್ನ ಬಾಡಿಗೆ ಕೊಡಿ ಅಂತ ತಿಳ್ಕೊಂಡು ಅಂಗಲಾಚಿ ಬಿಡ್ತಾರೆ ಲಕ್ಷ್ಮೀಪತಿಯವರು. ಹಿಂಗೆ ಕೇಳಿದಾಗ ಮನೆ ಕೊಡುವುದಿಲ್ಲ ಅಂತಾರ. ನೋಡ್ರಿ, ಅಣ್ಣ ತಮ್ಮರ ಮನಸ್ಸು ಹೊಡೆದಾದೆ, ಆ ಮನೆಯೊಳಗ ಇರ್ಲಿಕ್ಕೆ ಆಗೋದಿಲ್ಲ, ದಯಮಾಡಿ ಕೈ ಮುಗಿತೀವಿ ಅನ್ನುವಂತ ಮಾತನ್ನ ಲಕ್ಷ್ಮೀಪತಿಯವರು ಹೇಳ್ತಾರ. ದಯಮಾಡಿ ನಮಗೆ ಬಾಡಿಗೆ ಮನೆ ಕೊಡ್ರಿ, ಇನ್ನು ಸ್ವಲ್ಪ ದಿನಗಳ ಕಾಲ ಇರುತ್ತೇವೆ, ಮುಂದ ನಾವು ಅನುಕೂಲವನ್ನ ಮಾಡಿಕೊಳ್ತೀವಿ ಅನ್ನುವಂತ ಮಾತನ್ನ ಲಕ್ಷ್ಮೀಪತಿಯವರು ಹೇಳಿದಾಗ ಮತ್ತೊಂದು ಮಾತು ಮನೆಯ ಮಾಲೀಕರು ಹೇಳ್ತಾರೆ. ನೋಡ್ರಿ, ಮನೆ ಕಟ್ಟಿಸಿದ್ದೇವೆ ಕರೆ, ಆದ್ರೆ ಗೃಹ ಪ್ರವೇಶ ಆಗಿಲ್ಲ. ಗೃಹ ಪ್ರವೇಶ ಆಗಿಲ್ಲ ಅಂದಾಗ ಹೆಂಗಾದ್ರೂ ಇರ್ಲಿ ಮನೆ ಒಟ್ಟಾರೆಯಾಗಿ ನಮಗೆ ಬಾಡಿಗೆ ಕೊಡ್ರಿ. ಯಾಕಂದ್ರೆ ಮನೆ ಇಲ್ಲದವರನ್ನು ಅವರಿಗೆ ಗೊತ್ತಿರುತ್ತದೆ, ಬಾಡಿಗೆ ಮನೆ ಹುಡುಕ್ತಿರ್ತಾರ ಒಂದಿಷ್ಟು ಜನ. ಮನೆಯ ಮಾಲೀಕರಿಂದ ಒಂದಿಷ್ಟು ತೊಂದರೆ ಆದಾಗ ಮನೆ ಹುಡುಕುವಂತ ಸಂದರ್ಭದೊಳಗೆ ಅವರಿಗೆ ಅಷ್ಟೇ ಕಷ್ಟಗಳಿರ್ತದೆ. ಇಲ್ಲಿ ಲಕ್ಷ್ಮೀಪತಿಯವರಿಗೆ ಅಷ್ಟೇ ತೊಂದರೆ ಆಯ್ತು. ಅವಾಗ ಇನ್ನೊಂದು ಮಾತು ಹೇಳ್ತಾರೆ, ಲಕ್ಷ್ಮೀಪತಿಯವರೇ ನಿಮಗೆ ಮನೆ ಕೊಡುವುದಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಅದ. ಆ ಕಾರಣ ಏನು ಅಂತಂದ್ರ, ಈ ಮನೆಯೊಳಗ 7 ಮಕ್ಕಳ ತಾಯಿ ಇದ್ದಾಳ. ಈ ಮನೆಯೊಳಗ 7 ಮಕ್ಕಳ ತಾಯಿ ಇದ್ದಾಳ. ನಿಮಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರ. ಆ ಮನೆಗೆ ಹೋದ್ರೆ ನಿಮಗೆ ಒಳ್ಳೇದಾಗಬೇಕಲ್ಲ, ನಿಮ್ಗ ಒಳ್ಳೇದಾಗೋದಿಲ್ಲ, ಅದಕ್ಕ ನಿಮಗೆ ಈ ಮನೆ ಕೊಡೋದಿಲ್ಲ ಅಂತಾರ ಲಕ್ಷ್ಮೀಪತಿಯವರು. ಏನೇ ಇರಲಿ, ಅದು ಒಳ್ಳೇದಾಗ್ತದೋ ಬಿಡುತ್ತದೋ ಆ ಭಗವಂತನ ಪಾದಕ್ಕೆ ಅರ್ಪಣೆಯನ್ನ ಮಾಡುತ್ತೀನಿ. ಒಟ್ಟಾರೆಯಾಗಿ ಆ ಮನೆಯೊಳಗ ಅಣ್ಣ ತಮ್ಮರಿಗೆ ವ್ಯಾಖ್ಯೆ ನಡೆದಾರಂದ ಬಳಿಕ ಆ ಮನೆಯೊಳಗ ನಾವು ಇರುವುದಿಲ್ಲ, ಅದು ಶಿವನಿಚ್ಛೆ, ಶಿವನನತೆ, ನಮಗೆ ದಯಮಾಡಿ ಮನೆ ಕೊಡ್ರಿ ಅಂದಾಗ ಇಷ್ಟು ಮಾತುಗಳನ್ನ ಹೇಳಿದರೂ ಸಹಿತವಾಗಿ ನೀವು ಮನೆಯನ್ನ ಕೇಳ್ತೀರಿ ಅಂದ ಬಳಿಕ ನಾವು ನಿಮಗೆ ಮನೆ ಕೊಡುತ್ತೀವಿ, ತೆಗೆದುಕೊಳ್ಳಿ ಅಂತ ಕಿಲಿ ಕೊಡುತ್ತಾರೆ. ಹೆಂಡತಿಗೆ ಈ ವಿಷಯವನ್ನ ಏನೂ ಹೇಳೋದಿಲ್ಲ. ಆಯ್ತು, ಮನೆ ಬಾಡಿಗೆ ಸಿಕ್ತು ಅಂತ ತಿಳ್ಕೊಂಡು ಹೆಂಡತಿ ಮಕ್ಕಳನ್ನ ಮಧ್ಯರಾತ್ರಿಯಲ್ಲಿ ಕರೆದುಕೊಂಡು ಹೋಗ್ತಾರೆ ಲಕ್ಷ್ಮೀಪತಿಯವರು. ಕರೆದುಕೊಂಡು ಹೋಗಿ ಮನೆಯೊಳಗೆ ಕುಳಿತುಕೊಳ್ತಾರೆ. ಆ ಮನೆಯೊಳಗೆ ಒಂದು ಕಂಬ ಇರುತ್ತದೆ. ಆ ಕಂಬದೊಳಗೆ 7 ಮಕ್ಕಳ ತಾಯಿ ಇರುತ್ತಾಳೆ.
ಗಂಡ ಹೆಂಡತಿ ಮನೆಯೊಳಗೆ ಕುಳಿತುಕೊಂಡು ಊಟ ಮಾಡುವಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಹೇಳ್ತಾನ, ಈ ಮನೆ ಒಳ್ಳೆಯದಿಲ್ಲ. ಹೆಂಡತಿ ಗಂಡ ಹೆಂಡರ ಮನಸ್ಸು ಓದಿದ್ರೆ ಜಗತ್ತಿನೊಳಗೆ ಬೇಕಾದ್ದು ಮಾಡಬಹುದ್ರಿ, ಏನಾದ್ರೂ ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಆದ್ರೆ ಹೆಂಡತಿ ಮಾತು ಗಂಡ ಕೇಳಲಿಲ್ಲ, ಗಂಡನ ಮಾತು ಹೆಂಡತಿ ಕೇಳಲಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದ್ರಾಗ ಈಗ ಆಧಾರ್ ಕಾರ್ಡ್ ಫ್ರೀ ಇದಾವೆ. ಏನಾದ್ರೂ ಸ್ವಲ್ಪ ತೊಂದರೆ ಆಗಿಬಿಟ್ಟು ಮನೆಯೊಳಗೆ ನಿಲ್ಲೋರು ಯಾರಿಲ್ಲ, ಆಧಾರ್ ಕಾರ್ಡ್ ತಗೊಂಡ್ರೆ ಹೊಂಟ್ರನ್ಬೇಕು. ಹೌದಿಲ್ಲ, ಇಂಥ ಪ್ರಸಂಗಗಳಿದ್ದಾವೆ. ಆದ್ರೆ ಇಲ್ಲಿ ಎಲ್ಲಾ ಮುಗಿದ ಬಳಿಕ ಲಕ್ಷ್ಮೀಪತಿಯವರು ಅಣ್ಣಮ್ಮಗೆ ಹೇಳ್ತಾರ, ಈ ಮನೆಯೊಳಗ 7 ಮಕ್ಕಳ ತಾಯಮ್ಮ ಇದ್ದಾಳಂತ, ಈ ಮನೆಯೊಳಗ ವಾಸವಾದವರಿಗೆ ಯಾರಿಗೆ ಒಳ್ಳೆಯದಾಗೋದಿಲ್ಲ ಅಂತ ಮನೆಗೆ ನಾ ಕರ್ಕೊಂಡು ಬಂದೆ, ನಿನಗೆ ನೋವು ಕೊಟ್ಟೆ ಅಂತಾರ ಲಕ್ಷ್ಮೀಪತಿಯವರು. ನಿಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಪ್ರೀತಿ ವಿಚಾರ ನನಗ ಕೊಟ್ಟಿರ್ಬೇಕಾದ್ರೆ ಯಾವತ್ತಿಗೂ ಎಂದಿಗೂ ನನಗೆ ಕೇಡನ್ನ ಬಯಸದೇ ಇರತಕ್ಕಂಥವ್ರು ಅಂದ ಬಳಿಕ ನಿನಗೆ ಕಷ್ಟ ಬಂದದ ಬಳಿಕ ಆ ಕಷ್ಟದೊಳಗ ನಾ ಭಾಗಿಯಾಗಿ ನಿನ್ನ ಜೊತೆಯೊಳಗ ನಾನು ಹೆಜ್ಜೆ ಆಗ್ತೀನಿ ಅಂತ ಅಲ್ಲ, ನಮ್ಮ ಗಂಡನಿಗೆ ಸರಿಸಾತಿಯಾಗಿ ನಿಲ್ಲುತ್ತಲ್ಲ. ಹಿಂಗ ಗಂಡ ಹೆಂಡರ ಸರಿಸಾತಿಯಾಗಿ ನಿಲ್ಲಬೇಕು. ಹಿಂಗ ಜೀವನ ಪ್ರಾರಂಭ ಆಯಿತು. ಈ ಮಗುವಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಆಯಿತು. ಮಲಗ್ತಿದ್ರು. ಮಧ್ಯರಾತ್ರಿ ಮನೆಯೊಳಗ ಮಲಗುವಂತ ಸಂದರ್ಭದೊಳಗ ಇಲ್ಲಿ ಏನಾಗ್ತಿತ್ತು ಅಂತಂದ್ರ, ಆ ತಾಯಿ ಪ್ರಾರ್ಥನೆ ಮಾಡುತ್ತಿದ್ರು. ಅಣ್ಣಮ್ಮ ಹೆಂಗ ಪ್ರಾರ್ಥನೆ ಮಾಡ್ತಿದ್ರು ಅಂದ್ರ, ತಾಯಿ ನನ್ನ ಮಗನಿಗೆ ಯಾವ ರೀತಿಯ ವಕ್ರ ದೃಷ್ಟಿಯನ್ನ ಬೀರಬೇಡ, ಹಾಕಬೇಡ, ನನ್ನ ಮಗುವಿಗೆ ಯಾವುದೇ ರೀತಿಯ ಸ್ವಪ್ನದೊಳಗೆ ಕಾಣಿಸಿಕೊಳ್ಳಬೇಡ, ತೊಂದರೆ ಮಾಡಬೇಡ ಅಂತ ತಿಳ್ಕೊಂಡು ಹೇಳಿ ಕೈ ಮುಗಿದು ಮಲಗಿಕೊಳ್ಳುತ್ತಿದ್ರು ಅಣ್ಣಮ್ಮ. ಹಿಂಗ ಮಲಗುವಂತ ಸಂದರ್ಭದಲ್ಲಿ ಆ ಮಗುವಿಗೆ ಒಂದ್ ಮಧ್ಯರಾತ್ರಿಯೊಳಗ ಒಂದಾಕ ಬಂದಿರುವಂತ ಸಂದರ್ಭ ಅಂದ್ರೆ ಪಾಸಿಂಗ್. ಆ ಮಗು ಏನ್ ಮಾಡ್ತಿತ್ತು, ತಾಯಿನ ಎಬ್ಬಿಸ್ತಿತ್ತು. ಅಮ್ಮ ಅಮ್ಮ ಎದ್ದೇಳು ಅಂದಾಗ ಅಮ್ಮ ಎದ್ದೇಳ್ತಿರ್ಲಿಲ್ಲ. ಆ ಕಂಬದಲ್ಲಿರುವಂತ ತೇಜೋಮೂರ್ತಿಯಾಗಿ ತಾಯಿ ಬರ್ತಿದ್ರು, ಎದ್ದೇಳ್ತಿದ್ಳು, ಮಗುವನ್ನ ಕರ್ಕೊಂಡು ಹೋಗ್ತಿದ್ಳು. ಆ ಮಗು ಒಂದಾಕೆಲ್ಲ ಮುಗಿಸ್ಕೊಂಡ್ ಬಳಿಕ ಮತ್ತೆ ಮಗುವನ್ನ ಮಲಸ್ತಿದ್ರು, ಮತ್ತೆ ಕಂಬದೊಳಗೆ ಹೋಗ್ತಿದ್ರು. ಹಿಂಗ ಇದು ಬಹಳ ದಿನ ಕಾಲ ನಡೀತದ. ಮನೆಯೊಳಗ ನಡೆದಿರುವಂತ ಸಂದರ್ಭದಲ್ಲಿ ಒಂದು ದಿನ ಏನಾಯಿತು, ಕಂಬದೊಳಗಿರುವಂತ ದೇವಿ ಈ ಮಗುವಿನ ಜೊತೆ ಮಾತಾಡ್ತಾಳೆ. ಮಗು ಎಲ್ಲರ ಮನೆಯೊಳಗೆ ಮಲಗಿರುವಂತ ಸಂದರ್ಭದಲ್ಲಿ ಈ ಕೂಸಿ ಬಹಳ ಸಂತೋಷ ರೀ. 8 ವರ್ಷಕ್ಕೇನು ಬರ್ಲಕತ್ತಿತ್ತು ಮಗು. ಜಗ್ಗಣ್ಣ ಬಹಳ ಸಂತೋಷ ಮನೆಯೊಳಗೆ. ಹಿಂಗಿರುವಂತ ಸಂದರ್ಭದಲ್ಲಿ ಜಂಕಣ್ಣನಿಗೆ ಒಂದು ಸ್ವಪ್ನದ ವಾಣಿ ಆಗ್ತಾರೆ. ಹೆಂಗಂತಂದ್ರ, ಇಡೀ ಜಗತ್ತಿನೊಳಗ ಅನೇಕ ಋಷಿಮುನಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಸಂತರಿದ್ದಾರೆ, ಮಹಾತ್ಮರಿದ್ದಾರೆ. ಹೋಮ ಹವನಗಳನ್ನ, ಯಜ್ಞ ಯಾಗಾದಿಗಳನ್ನ ಎಲ್ಲವನ್ನ ಮಾಡ್ತಾರೆ. ಆದ್ರೆ ಅಂಥವರ ಕಣ್ಣಿಗೆ ನೀ ಬಿದ್ದಿಲ್ಲ. ನಾನು ಸಣ್ಣ ಬಾಲಕ, ನನ್ನಲ್ಲಿ ನೀನು ಏನು ನೋಡಿ ನನಗೆ ನೀನು ದರ್ಶನವನ್ನ ಕೊಡ್ಲಕತ್ತಿ, ನನ್ನ ಜೊತೆಯೊಳಗ ಮಾತನಾಡ್ಲಕತ್ತಿ, ನಿನ್ನ ಮಾತಿನ ಪರಿಯ ವಿಚಾರವನ್ನ ಹೇಳು ಅಂದಾಗ ಕಂಬದೊಳಗೆ ದೇವಿ ಜೊತೆ ಮಗು ಮಾತಾಡ್ಲಕತ್ತದ. ತಂದೆ ಹೇಳ್ತಾನ. ಎಚ್ಚರ ಆಯ್ತು ತಂದೆಗೆ. ಎಚ್ಚರ ಆದಾಗ ಈ ಮಗು ಯಾರ ಜೊತೆ ಮಾತಾಡ್ತಾರ ಅಂತ ತಿಳ್ಕೊಂಡು ಹಿಂಗ ಮುಟ್ಟಿದ್ರೆ ದೇವಿ ಜೊತೆ ಮಾತಾಡ್ಲಕತ್ತದ ಮಗು, ಆದ್ರೆ ತಂದೆಗೆ ಕಾಣುತ್ತಿಲ್ಲ. ಬೆಳಕರಿತು ತಾಯಿಗೆ ತಿಳಿಸಿದ ಗಂಡ, ಇಲ್ಲಿ ಏನೋ ಈ ಮನೆಯೊಳಗೆ ನಡೆದಾದ ದೇವಿ ಸ್ವತಃ ದರ್ಶನವನ್ನ ಕೊಟ್ಟು ಈ ಮಗುವಿನ ಜೊತೆ ಮಾತಾಡ್ಲಕತ್ತೇಳಂತ ಗಂಡ ಹೆಂಡತಿ ಗೊತ್ತಾಯಿತು. ಯಾರು 7 ಮಕ್ಕಳ ತಾಯಮ್ಮ ಮನೆಯೊಳಗೆ ಇದ್ದಾಳೆ. ಹಿಂಗ ಗೊತ್ತಾಗಿರುವಂತ ಸಂದರ್ಭದಲ್ಲಿ ಮತ್ತೆ ಮಲಗಿರುವಂತ ಸಂದರ್ಭ. ಮಧ್ಯರಾತ್ರಿ ನನ್ನ ಮಗನಿಗೆ ಎಂದಿಗೂ ಕಣ್ಣಿಗೆ ಕಾಣಬೇಡ ತಾಯಿ, ನನ್ನ ಮಗ ಭಯ ಬೀಳ್ತಾನ ತಾಯಿ ಪ್ರಾರ್ಥನೆ ಮಾಡಿ ಮಲಗ್ತಿದ್ಳು. ಮತ್ತೊಂದು ದಿನ ದೇವಿ ಸ್ವತಃ ದರ್ಶನವನ್ನ ಕೊಡ್ತಾಳೆ ಮಗುವಿಗೆ. ಹೇಳ್ತಾಳೆ, ಮಗು ಇನ್ನ ನೀವಿರುವ ಸ್ಥಳ ಇದು ಅಲ್ಲ. ಮಗು ನೀವಿರುವ ಸ್ಥಳ ಇದು ಅಲ್ಲ. ಮುಂದ ನೀವು ಸಂಚಾರವನ್ನ ಮಾಡುತ್ತಾ ಕಂಪ್ಲಿ ಹತ್ರ ಅಯೋಧ್ಯೆ ಅನ್ನುವಂತ ಗ್ರಾಮ ಅದ. ಆ ಅಯೋಧ್ಯೆ ಅನ್ನುವಂತ ಗ್ರಾಮಕ್ಕ ನೀವು ಹೋಗಬೇಕು. ಅಲ್ಲಿ ನಿಮ್ಮ ವಾಸಸ್ಥಳವನ್ನ ಮಾಡಿಕೊಳ್ಳಿ, ಜೀವನ ಸುಗಮವಾಗಿ ಸಾಗ್ತದೆ ಎನ್ನುವಂತ ಮಾತು ಆ ದೇವಿ ಸ್ವತಃ ಈ ಜಂಕಣ್ಣನಿಗೆ ಹೇಳ್ತಾಳೆ. ಯಾವಾಗ ಹೇಳಿದಾಗ ಬೆಳಕರಿತು. ತಂದೆಗೆ ಮಗು ಹೇಳುತ್ತದೆ, ಅಪ್ಪ ಇನ್ನ ಮುಂದೆ ನಮ್ಮ ಪಯಣ ಕಂಪ್ಲಿ ಹತ್ರ ಅಯೋಧ್ಯಕ್ಕೆ ಹೋಗೋಣ ನಡೀರಿ. ಅಲ್ಲಿ ಮುಂದಿನ ಜೀವನ ಸುಖಕರವಾಗಿ ಸಾಗ್ತದ, ನಮಗ ಬಡತನ ದೂರ ಆಗ್ತದೆ ಅಂತ ಮಗು ಹೇಳಿತ್ತು. ಮಗು ಹೇಳಿದಾಗ ಜಂಕಣ್ಣನ ಮಾತನ್ನ ತಂದೆ ತಾಯಿಗಳು ಕೇಳ್ತಾರೆ. ಯಾಕಂದ್ರ ದೈವಾಂಶ ಸಂಭೂತ ಮಗು ಹುಟ್ಟದೆ. ಬಹಳ ಸಂತೋಷವನ್ನ ಪಡ್ಲಕತ್ತಾರ. ಮರುದಿನ ಬೆಳಕರದ ತತ್ಕ್ಷಣದೊಳಗ ಇಲ್ಲಿ ಅಯೋಧ್ಯೆಯತ್ತ ಪಯಣವನ್ನ ಮಾಡುತ್ತಾರೆ. ಅಯೋಧ್ಯೆಗೆ ಬರುತ್ತಾರೆ. ಅಯೋಧ್ಯೆಗೆ ಬಂದ ಬಳಿಕ ಒಂದಿಷ್ಟು ಬಡತನ ದೂರ ಆಯಿತು.
ಯಾಕಂದ್ರೆ ಬಹಳ ಕಿತ್ತು ತಿನ್ನುವ ಬಡತನ ಇತ್ತು. ಬಡತನ ದೂರ ಆಯಿತು, ಬಹಳ ಒಂದಿಷ್ಟು ಚಲೋ ಜೀವನ ಸಾಗಿತ್ತು. ಸಾಗಿರುವಂತಹ ಸಂದರ್ಭದಲ್ಲಿ ಮಕ್ಕಳು ಸಹಿತವಾಗಿ ವಯಸ್ಸಿಗೆ ಬರ್ಲಕ್ಕತ್ತಿದ್ರು. ಅಣ್ಣ ತಮ್ಮರ ಮದುವೆ ಮಾಡ್ತಾರೆ, ಮದುವೆ ಆಯಿತು. ಮುಂದ ಇಲ್ಲಿ ಜಂಕಣ್ಣನು ಸಹಿತವಾಗಿ ವಯಸ್ಸಿಗೆ ಬರ್ಲಕ್ಕತ್ತಾನ. ಹಿಂಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಜಂಕಣ್ಣ ಏನ ಮಾಡ್ತಿದ್ದಂದ್ರ ಅಯೋಧ್ಯೆಯೊಳಗ ಬನ್ನಿ ಗಿಡದ ಮರದ ಕೆಳಗ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಜ್ಞಾನಾರೂಢನಾಗಿ ಯೋಗಾರೂಢನಾಗಿ ತಪಸ್ಸು ಮಾಡುತ್ತಿದ್ದ. ಒಂದು ದಿನ ಬಂಗಾರದ ಅಂಗಡಿ ಓಲೇಕಾರನ ಅಂಗಡಿ ಒಬ್ಬ ಮಗಳಿರ್ತಾಳೆ ಇಲ್ಲಿ ಅಯೋಧ್ಯೆಯೊಳಗ. ಆ ಹೆಣ್ಣು ಮಗಳು ಒಂದು ಬಿಂದಿಗೆಯನ್ನು ಹೊತ್ತುಕೊಂಡು ನೀರಿಗೆ ಬಂದಿರ್ತಾಳ. ಆ ಹೊಳೆಯೊಳಗ ಆ ಕೊಡ ಜಾರಿ ಹಿಂಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಕೊಡ ಹೋಯ್ತು ನೀರಿಗೆ, ನನ್ನ ಕೊಡ ಹರಿದುಕೊಂಡು ಹೋಯ್ತು ಅಂತ ತಿಳ್ಕೊಂಡು ಆ ಹೆಣ್ಣು ಮಗಳು ಕೂಗಿದಾಗ ಜಂಕಣ್ಣನವರು ಆ ನೀರಿನೊಳಗೆ ಹಾರ್ತಾರೆ. ಆ ನೀರಿನೊಳಗೆ ಹಾರಿಕೊಂಡು ಆ ಬಿಂದಿಗೆಯನ್ನು ಮತ್ತೆ ಮರಳಿ ಆ ಹೆಣ್ಣು ಮಗಳಿಗೆ ತಂದು ಕೊಡುತ್ತಾರೆ. ಯಾವಾಗ ಇವರಿಬ್ಬರ ಮಧ್ಯೆ ಪರಿಚಯ ಆಗ್ತದೆ, ಜಂಕಣ್ಣನವರಿಗೂ ಮತ್ತು ಈ ಮಗುವಿಗೆ, ಈ ಹೆಣ್ಣು ಮಗಳಿಗೆ ಪರಿಚಯ ಆಯಿತು. ಅಕ್ಕ ಅಂತ ಜಂಕಣ್ಣ ಕರೀತಿದ್ದ. ಹಿಂಗ ಜೀವನ ನಡೀತು, ಕಾಲ ಕಳಿಲಕತ್ತು. ಪ್ರತಿನಿತ್ಯ ಕಳೆಯುವಂತ ಸಂದರ್ಭದಲ್ಲಿ ಇವರಿಗೂ ಸಹಿತವಾಗಿ ತಂದೆ ತಾಯಿಗಳಿಗೆ ವಯಸ್ಸಾಯಿತು. ಲಕ್ಷ್ಮೀಪತಿ ಅಣ್ಣಮ್ಮನವರು ಶಿವನ ಪಾದವನ್ನ ಸೇರ್ತಾರೆ. ಸೇರಿದ ಬಳಿಕ ಮದುವೆಯಂತೂ ಆಗಲಿಲ್ಲ. ನಿಮ್ಮ ಅಣ್ಣ ತಮ್ಮರೆಲ್ಲ ಮದುವೆ ಆಯ್ತು. ಇನ್ನು ಮುಂದ ಆ ಹೆಣ್ಣು ಮಗಳಂತ ಹೇಳಿದಿವಿಲ್ಲ, ಮತ್ತ ಆ ಹೆಣ್ಣು ಮಗಳು ಬರ್ತಾಳ ಬುತ್ತಿ ತಗೊಂಡು. ಯಾರಿಗೆ? ಜಂಕಣ್ಣ ಕೊಳ್ಳಕ್ಕ. ಎಲ್ಲಿ? ಬನ್ನಿ ಗಿಡದ ಮರ ಕೆಳಗೆ ಬರ್ತಾಳ. ಹಿಂಗ ನೀನು ಪ್ರತಿನಿತ್ಯ ಯೋಗಾರೂಢನಾಗಿ ಧ್ಯಾನವನ್ನ ಮಾಡ್ಲಕತ್ತಿದಿ, ಶಿವನಿಗಾಗಿ ತಪಸ್ಸನ್ನ ಮಾಡುತ್ತಾ ಒಲಿಸಿಕೊಂಡೇ ಕಾರ್ಯ. ನೀನು ಗುರುವಿನ ಬಳಿ ಹೋಗಲೇಬೇಕು, ನೀನು ಗುರುವಿನ ಬಳಿ ಹೋಗಲೇಬೇಕನ್ನುವಂತ ಮಾತಾಗ್ತದ. ನಂತರದೊಳಗ ಇಲ್ಲಿ ತೇಜೋಮೂರ್ತಿಯಾಗಿ ಆ ತಾಯಿ ಪ್ರತಿನಿತ್ಯ ಬಂದು ಹೇಳ್ತಾಳ ಗುರುವಿನ ಬಳಿ ಅಂದಾಗ ಯಾರು? ಅದ ಅಯೋಧ್ಯೆಯೊಳಗ ಕೊಂಡಪ್ಪ ಎನ್ನುವಂತ ಗುರುವರಿಯರಿರ್ತಾರೆ. ಆ ಕೊಂಡಪ್ಪ ಗುರುವರಿಯರನ್ನ ಹರಸಿ ನೀನು ಹೋಗಬೇಕು ಅನ್ನುವಂತ ಮಾತು ಹೇಳಿ ಆ ತಾಯಿ ಹಿಂಗ ತಿರುಗಿ ಹೋಗ್ಬಿಡ್ತಾಳ. ತಿರುಗಿ ಹೋದಾಗ 5 ನಿಮಿಷ ಆದ ಬಳಿಕ ತಾಯಿಯನ್ನ ನೋಡ್ತಾನ. ಆ ಓಲೇಕಾರನ ಮಗಳಂತ ಹೇಳಿದೇವಲ್ಲ, ಆ ಓಲೇಕಾರನ ಮಗಳ ರೂಪದೊಳಗ ಬಂದಿರತಕ್ಕಂಥ ತಾಯಿ ಬೇರೆ ಎಲ್ಲ, ತನ್ನ ಊರೊಳಗ ಪೆದ್ದ ಹರಿವಾಣದೊಳಗ ಕಂಬದೊಳಗ 7 ಮಕ್ಕಳ ತಾಯಿಯಮ್ಮ ದರ್ಶನ ಕೊಡ್ತಿದ್ರಲ್ಲ, ಅದೇ ತಾಯಿ ಅಕ್ಕನ ಸ್ವರೂಪದೊಳಗ ಬಂದು ನಿನ್ನ ಮುಂದಿನ ಜೀವನ ಹೆಂಗಿರಬೇಕು, ಶಿವನ ಗುರುವಿನ ವಾಣಿಯಾಗಬೇಕಂತ ತಿಳ್ಕೊಂಡು ಗುರುವಿನ ಮಾರ್ಗದರ್ಶನವನ್ನ ತೋರಿಸಿ ಅವನಿಗೆ ಜಂಕಣ್ಣನಿಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾಳೆ. ಆ ತಾಯಿ ಆಶ್ಚರ್ಯದಿಂದ ಜಂಕಣ್ಣ ಸಂತೋಷ ಪಡುತ್ತಾನೆ. ಬೇರೆ ಯಾರು ಅಲ್ಲ, ನನಗೆ ಎಚ್ಚರಗೊಳಿಸಿದರು. ನನ್ನ ಜೀವನ ಬದಲಾವಣೆಯಾಗಬೇಕು, ಇಲ್ಲ ಯೋಗಾರೂಢನಾಗಿ ನಾನು ಕಾಲವನ್ನ ಕಳೆಯುವಂತ ಸಂದರ್ಭ ಗುರುವನ್ನ ಹರಿಸಿ ಹೋಗಬೇಕಂದಾಗ ತಾಯಿ ಮತ್ತೆ ಸ್ತುತಿ ಮಾಡುತ್ತಾನ. ತಾಯಿ ದರ್ಶನ ಕೊಡ್ತಾನ. ಸ್ವತಃ ನೀನೇ ನನಗೆ ದರ್ಶನವನ್ನ ಕೊಟ್ಟಿರುವೆ ಅಂದ ಬಳಿಕ ಗುರು ಮತ್ತೇಕೆ ಬೇಕು ನನಗೆ? ಮತ್ತೆ ತಾಯಿ ದೇವಿಯ ಜೊತೆ ಮಾತುಗಳು ನಡೀತದೆ. ಗುರು ಮತ್ತೆ ನನಗೆ ಏಕೆ ಬೇಕು ಅಂದಾಗ ಆ ತಾಯಿ ಹೇಳ್ತಾಳ, ಇಡೀ ಜಗತ್ತಿನೊಳಗ ಕೈಲಾಸದಿಂದ ಧರೆಗಿಳಿದು ಗುರು ಬಂದ್ರೆ ಯಾವುದೇ ಕೆಲಸಗಳಾಗಿಲ್ಲ, ಕೈಲಾಸದಿಂದ ಶಿವನೇ ಬಂದ್ರೆ ಯಾವುದೇ ಕೆಲಸಗಳಾಗಿಲ್ಲ, ಗುರು ಆಶೀರ್ವಾದ ಮಾಡಿದ್ದೇ ಕರೆಯಾದ್ರೆ ಯಾವುದೇ ಕೆಲಸಗಳು ಉಳಿದಿಲ್ಲ ಅನ್ನುವಂತ ಮಾತು ತಾಯಿ ಹೇಳ್ತಾಳ. ನನ್ನ ಆಶೀರ್ವಾದ ನಿನಗದ ಕರೆ, ಆದ್ರೆ ಗುರುವಿನ ಆಶೀರ್ವಾದ ನಿನಗಾಗಲೇಬೇಕು. ಅದಕ್ಕೆ ಕೊಂಡಪ್ಪ ಗುರುವರಿಯರನ್ನ ಹರಿಸಿ ನೀನು ಹೋಗಬೇಕನ್ನುವಂತ ಮಾತು ಹೇಳಿದಾಗ ಆ ಊರೊಳಗ ಕೊಂಡಪ್ಪ ಗುರುವರಿಯರನ್ನ ಧ್ಯಾನವನ್ನ ಮಾಡುತ್ತಾ ಇಲ್ಲಿ ಜಂಕಣ್ಣ ಹೆಜ್ಜೆಯನ್ನ ಹಾಕ್ಲಾಕತ್ತ ಅನ್ನಕರೆ ದೈವಾಂಶಂಭೂತರಾಗಿರ್ತಕ್ಕಂಥ ಕೊಂಡಪ್ಪ ಗುರುವರಿಯರು ನನ್ನ ನಿಜವಾದ ಶಿಷ್ಯ ಬರ್ಲಕತ್ತನಂತ ತನ್ನ ದಿವ್ಯವಾದ ಶಕ್ತಿಯಿಂದ ಗುರು ತಿಳಿತಾನೆ. ನನ್ನ ನಿಜವಾದ ಶಿಷ್ಯ ಬರ್ಲಕತ್ತನಂತ ತಿಳ್ಕೊಂಡು ಬಹಳ ಖುಷಿಯನ್ನ ಪಡುತ್ತಾನ. ಖುಷಿ ಪಟ್ಟ ಬರೋದ್ರೊಳಗ ನೋಡ್ರಿ ಅಲ್ಲಿ ಬಂದ ಅನ್ನುವಂತ ಮಾತು ಹೇಳಿದಾಗ ಇಡೀ ಊರಾಗ ಎಲ್ಲರಿಗೂ ಪರಿಚಯ ಇದ್ದಾನೆ ಜಂಕಣ್ಣ. ನನ್ನ ಶಿಷ್ಯ ಬಹಳಷ್ಟು ಜನ ಕೊಂಡಪ್ಪನ ಶಿಷ್ಯರಿದ್ದಾರೆ ಕರೆ, ನನ್ನ ಶಿಷ್ಯ ಅಂದಾಗ ಇಲ್ಲಿ ಲಕ್ಷ್ಮೀಪತಿ ಅಣ್ಣಮ್ಮರ ಮಗ ಐತಂತ ತಿಳ್ಕೊಂಡು ಹೇಳ್ತಾರ. ಆತನೇ ನನ್ನ ಶಿಷ್ಯ ಅಂದಾಗ ಪಾದಕ್ಕ ನಮಸ್ಕಾರವನ್ನ ಮಾಡುತ್ತಾನೆ ಜಂಕಣ್ಣ. ನಾನು ಅಲ್ಲಿಂದ ಬರುವುದು ಗುರುತಿಲ್ಲದಿರಂದ ಬಳಿಕ ನಾನೇ ಧನ್ಯನಾದೆ. ಇದು ತಾಯಿಯ ಆಶೀರ್ವಾದ. ಈ ತಾಯಿಯ ಆಶೀರ್ವಾದ ಅಂತ ಇಂಥ ಗುರು ನನಗೆ ದೊರೆತಾನಂತ ತಿಳ್ಕೊಂಡು ಸಂತೋಷ ಪಡ್ಲಕತ್ತಿದ. ಆದ್ರೆ ಕೊಂಡಪ್ಪ ಗುರುವರಿಯರ ಸೇವೆಯನ್ನ ಪ್ರತಿನಿತ್ಯ ಮಾಡುತ್ತಿದ್ದ. ಸೇವೆ ಮಾಡುವಂತ ಸಂದರ್ಭದೊಳಗೆ ಹೆಂಗಾಯ್ತು ಅಂದ್ರೆ ಸ್ವಲ್ಪ ದಿನಗಳ ಕಾಲ ಕಳೆದ ಬಳಿಕ ಗುರು ಶಿಷ್ಯರ ಪ್ರೀತಿಗೆ ಪಾತ್ರನಾದ ಜಂಕಣ್ಣ. ಕೊಂಡಪ್ಪನವರು ಜಂಕಣ್ಣನ ಮೇಲೆ ಬಹಳ ಪ್ರೀತಿ ಹುಟ್ಟಿತ್ತು. ಒಬ್ಬರನ್ನ ಬಿಟ್ಟು ಒಬ್ಬರು ಇರುತ್ತಿರ್ಲಿಲ್ಲ. ಇವರು ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು. ನಮ್ಮ ಮಕ್ಕಳು ನಿಮ್ಮ ಮಕ್ಕಳೇನ ಗುರುವಿನ ಸೇವೆ ಮಾಡ್ರಿ ಅಂತ ತಿಳ್ಕೊಂಡು ನಾವು ಕಳಿಸ್ಬೇಕ್ರಿ ಮಠಕ್ಕೆ.
ಗುರುವಿನ ಸೇವೆ ಮಾಡಂತ ಮಠಕ್ಕೆ ಮನೆಯೊಳಗೆ ಮಕ್ಕಳು ಕೆಲಸ ಕೇಳಾರ್ದ ಮಕ್ಕಳಿದ್ದಾರೆ, ಮನೆಯೊಳಗೆ ಒಂದಿಷ್ಟು ಏನಾದ್ರು ತೊಂದರೆ ಮಾಡುವಂತ ಮಕ್ಕಳು ಇದ್ದಾರೆ. ಹೆಂಗಿದ್ರೆ ಅಂತಂದ್ರ ಮನೆಯೊಳಗೆ ತಾಯಿ ಒಂದಿಷ್ಟು ಕರದಂಟ ಹಾಕಿದ್ರಿ, ತಾಯಿ ಹೆತ್ತ ತಾಯಿ. ಯಾಕೆ ಹೇಳ್ತೀನಿ ಅಂದ್ರ, ಕರದಂಟ ಆಗಿರುವಂತ ಸಂದರ್ಭದಲ್ಲಿ ಮಗು ಕೇಳ್ತದ, ನನಗ ಒಂದಿಷ್ಟು ಕರದಂಟ ಕೊಡಂತದ್ರ ಮಗು. ಕರದಂಟ ಕೊಡಲ್ಲ, ತಾಯಿ ಏನ್ ಮಾಡ್ತಾಳ, ಕರದಂಟ ಕೊಡೋದಿಲ್ಲ, ದೇವರಿಗೆ ಪೂಜೆ ಮಾಡಬೇಕು, ನಂತರದೊಳಗೆ ಕರದಂಟ ಕೊಡ್ತೀನಿ ಅಂತ ತಾಯಿ ಅಂತಾಳ. ಅವಾಗ ಮಗು ಅಂತದ್ರಿ, ಅಪ್ಪಗ ನಿನಗೆ ಜಗಳಸ್ತೀನಿ ನೋಡು. ನೋಡ್ರಿ ಎಷ್ಟು ಹುಡುಗ ಬೆರಿಕಿರ್ಬೋದು. ಅಪ್ಪಗ ನಿನಗೆ ಜಗಳ ಹಸ್ತೀನಿ ಅಂದಾಗ ಎಡತೆ ಅಂತಾಳ, ನಾವಿಬ್ರು ಬಹಳ ಪ್ರೇಮದಿಂದ ಇದ್ದೀವಿ, ಹೆಂಗ ಜಗಳ ಹಸ್ತೀನಿ ನೋಡು ಅಂದಾಗ ಮಗು ಎಟ್ಟಿ ಆ ಮಗು ಏನ್ ಮಾಡ್ತದ, ಬಹಳ ಚೆನ್ನಾಗಿಸ್ತಾನ. ಹೆಂಗಂದ್ರ ಅಂಟು ಬೇಕಾಗಿದೆ ಮಗು ಕರದಂಟು. ಆ ಕರದಂಟಿಗಾಗಿ ಏನು ಮಾಡ್ತೀನಿ ಅನ್ನುವಂತ ಪ್ರಜ್ಞೆ ಮಗುವಿನಲ್ಲಿಲ್ಲ. ತಂದೆ ಊರೊಳಗ ನ್ಯಾಯ ಹೇಳ್ತಿದ್ದ, ತಂದೆ ಊರೊಳಗ ನ್ಯಾಯ ಹೇಳ್ತಿದ್ದ. ಒಂದಿಷ್ಟು ಜನ, ಬಹಳಷ್ಟು ಜನ ಕಲಿತಿದ್ರು. ಅವ್ರ ಮುಂದೆ ಹೋಗಿ ಅಳಲಾಕತ್ತು ಮಗು. ಯಾವಾಗ ಮಗು ಅಳಲಾಕತ್ತು, ಊರಾಗಿನ ಜನ ದೈವದೊಂದಿಷ್ಟು ಜನ ಇದ್ರಲ್ಲ, ನಿಮ್ ಮಗ ಯಾಕೆ ಅಳಲಾಕತ್ತನ ಕೇಳ್ರಿ ಅಂದಾಗ ಅದುಗೋ ಅಂತ ಹೇಳ್ತದ ಮಗು, ಅಪ್ಪ ಮನೆಯೊಳಗ ಇನ್ನೊಬ್ಬ ಅಪ್ಪ. ನೋಡ್ರಿ ಎಷ್ಟು ಬೆರಿಕಿರ್ಬೇಕ್ರಿ ಮಗ, ಅಪ್ಪ ಮನೆಯೊಳಗ ಇನ್ನೊಬ್ಬ ಅಪ್ಪ ಅಂದಾಗ ಪಾಪ ಎಲ್ಲಾ ಜನ ಕೂತಾರೆ. ಗೌರವಕ್ಕೆ ಧಕ್ಕೆ ಬಂತು ತಂದೆಗೆ. ಎಲ್ಲಿ ಯಾರ ಮನೆಯೊಳಗೆ ತಂದೆ ಅಂದಾಗ ಓಡುತ್ತಾನ ತಂದೆ. ಸಭಾದೊಳಗೆ ಕುಂದ್ರಕ್ಕೆ ಮನಸ್ಸಾಗ್ತಿಲ್ಲ, ಓಡಿ ಹೋದ. ಹೆಂಡತಿಗೆ ಒಂದು ದಿನವೂ ಸಹಿತವಾಗಿ ಹೊಡೆದಿಲ್ಲ. ಯಾವಾಗ ಅಪ್ಪ ಮನೆಯೊಳಗೆ ಇನ್ನೊಬ್ಬ ಅಪ್ಪ. ನೋಡ್ರಿ ಹೆಂಗದ ಹತ್ತದು, ಹೊಡೆದ ಮೆತ್ತಗಾದಳು. ಹೆಣ್ಮಗಳು ಮೆತ್ತಗಾದಳು. ಈ ಮಗು ಗಂಡು ಮಗು ಬಂತ್ರಿ, 9 ವರ್ಷ 10 ವರ್ಷ ಮಗು ಬಂದು ಏನಂತದ, ಕರದಂಟಿನ ಪ್ರಭಾವ ಇದು. ಜಗಳ ಹಚ್ಚಂತ ಹೇಳಿದ್ದೆಲ್ಲ, ಕರದಂಟು ಕೊಟ್ಟಿದ್ರೆ ಯಾವ ಜಗಳ ಹಚ್ತಿರ್ಲಿಲ್ಲ, ಕರದಂಟು ಕೊಟ್ಟಿಲ್ಲ ಜಗಳ ಹಚ್ಚಿ. ಇದು ನಿಂದೇನಪ್ಪ, ದಯಮಾಡಿ ಹೇಳ್ತೀನಿ, ಗಂಡ ಹೆಂಡ್ರ ಮಧ್ಯೆ ಜಗಳ ಹಚ್ಚಬೇಡ, ಮತ್ತೆ ಈ ಜಗಳ ನಿಲ್ಸಂದಾಗ ಮಗು ಏನ್ ಮಾಡ್ತದ ಗೊತ್ತನ್ರಿ, ತಂದೆ ಹೊಡೆದು ಸುಸ್ತಾಗಿತ್ತಲ್ಲ, ಅಪ್ಪ ಇಲ್ಲಿ ಬಾ ಇನ್ನೊಬ್ಬ ಅಪ್ಪ ಎಟ ಸಂತರಿ, ಅಪ್ಪ ಇಲ್ಲಿ ಬಾ ಇನ್ನೊಬ್ಬ ಅಪ್ಪ ಅಂದಾಗ ಮಗು ಕರ್ಕೊಂಡು ಹೋಗ್ತದ್ರಿ. ಎಲ್ಲಿಗಿರಿ, ಮನೆಯೊಳಗೆ ಒಂದು ದೊಡ್ಡ ಮಿರರ್ ಇದ್ರಿ, ತಂದಿನ ಹೋಗಿ ಮಿರರ್ನ ಮುಂದೆ ನಿಂದ್ರಿಸಿದ್ರೆ, ಅಪ್ಪ ಇಲ್ಲೊಬ್ಬಪ್ಪ ಅಲ್ಲೊಬ್ಬಪ್ಪ, ಇಲ್ಲೊಬ್ಬಪ್ಪ ಅಲ್ಲೊಬ್ಬ. ಮಿರರ್ ತನ್ನ ಪ್ರತಿಬಿಂಬವನ್ನು ತೋರಿಸ್ತದ. ಕರದಂಟಿಗಾಗಿ ಇಂಥ ಅನಾಹುತಗಳನ್ನ ಮಾಡುವಂತ ಮಕ್ಕಳಿದ್ದಾರೆ. ಆದರೆ ಜಂಕಣ್ಣ ಯಾವುದೇ ರೀತಿಯ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರನ್ನ ತರುವಂತ ಮಗನಲ್ಲ. ಜಗತ್ತಿನೊಳಗೆ ಸೂರ್ಯ ಚಂದ್ರರು ಇರೋ ತನಕ ಅಜರಾಮರವಾಗಿರುವಂತ ಒಳ್ಳೆಯ ದಿವ್ಯ ಜ್ಞಾನಿ ಮಗ ಹುಟ್ಟಿದ್ದಾನೆ. ಇದು ಮಕ್ಕಳ ಲಕ್ಷಣಗಳಾಗಬೇಕು. ಬೆಳೆಯುವಂತ ಹಾದಿಯೊಳಗ ತಂದೆ ತಾಯಿಗಳ ಸಂಸ್ಕಾರ ಬಹಳ ಚಂದಿರಬೇಕು. ಗುರುವಿನ ಬಳಿ ಬಂದ ಗುರುವಿನ ಕೃಪೆಗೆ ಪಾತ್ರನಾದ ಕರೆ. ಕಾಲ ಕಳೀತಾ ಇಲ್ಲಿ ಜಂಕಣ್ಣನವರು ಏನ್ ಮಾಡ್ತಾರೆ ಅಂತಂದ್ರೆ, ದನ ಕಾಯೋದು, ಮೇಯಿಸೋದು, ಎಲ್ಲಾ ರೀತಿಯಿಂದ ಕೆಲಸಗಳನ್ನ ಆ ಮಠದೊಳಗೆ ಮಾಡುತ್ತಾ ಹೋಗ್ತಾರ. ಆದ್ರೆ ಧ್ಯಾನಕ್ಕೆ ಯೋಗಾರೂಢನಾಗಿ ಜಂಕಣ್ಣನವರು ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಮತ್ತ ದೇವಿ ಪ್ರಸಾದ ತಂದು ಕೊಡುತ್ತಿದ್ರು ಜಂಕಣ್ಣನಿಗೆ. ಪ್ರಸಾದ ಊಟ ಮಾಡುತ್ತಿದ್ದ ಹಾಗೆ ಇರುತ್ತಿದ್ರು. ಹಿಂಗ್ ಕಾಲ ಕಳೆಯುವಂತ ಸಂದರ್ಭದಲ್ಲಿ ಮಠದೊಳಗಿರುವಂತ ಒಟಗಳು ಹೇಳ್ತಿದ್ರು, ಗುರುಗಳೇ ಜಂಕಣ್ಣ ಮಠದೊಳಗೆ ಊಟ ಮಾಡುತ್ತಿಲ್ಲ, ಒಬ್ಬ ಹೆಣ್ಣು ಮಗಳು ಊಟವನ್ನ ತಂದು ಕೊಡ್ಲಕತ್ತಾಳ, ಅದೇ ಊಟವನ್ನ ಜಂಕಣ್ಣ ಮಾಡ್ಲಕತ್ತಾನ ಅಂತ ಹೇಳಿದಾಗ ಗುರುಗಳು ಕರೀತಾರ, ನೋಡಪ್ಪ ಜಂಕಣ್ಣ ನೀನು ಅವ್ವ ಅಂತಾರ. ಜಂಕಣ್ಣನವರಿಗೆ ಕೊಂಡಪ್ಪ ಗುರುವರಿಗೆ ಗೊತ್ತಾಗಿದೆ, ಯಾರು ಬೇರೆ ಇರಲ್ರಿ, ಜಗಜ್ಜನನೇ ಬಂದು ಊಟ ಮಾಡಿಸ್ಲಕತ್ತಾಳ. ಗುರುವಿನ ಆಶೀರ್ವಾದ ಆಗಲಾರದೆ ತಾಯಿಯ ಪ್ರಸಾದ ಬೇಡ. ಗುರುಗಳಂತಾರ, ನನಗೂ ತಾಯಿ ಆಶೀರ್ವಾದ ಬೇಕು, ನಿನಗೂ ತಾಯಿ ಆಶೀರ್ವಾದ ಬೇಕು, ಸಂಪೂರ್ಣವಾಗಿ ನಿನಗೆ ಗುರುವಿನ ಆಶೀರ್ವಾದ ಆಗಬೇಕಾಗಿತ್ತು ಅಂದ್ರೆ ನಿನ್ನ ತಾಯಿ ಊಟ ಮಾಡು, ಕರೆ ಈ ಸದ್ಯ ಪ್ರಸಾದ ಬೇಡ, ನಮ್ಮ ಮಠದೊಳಗೆ ನೀವು ಊಟ ಮಾಡಬೇಕನ್ನುವಂತ ಮಾತು ಕೊಂಡಪ್ಪನವರು ಹೇಳಿದಾಗ, ಇನ್ನು ಮುಂದೆ ತಪ್ಪಾಯ್ತು ಗುರುಗಳೇ, ನೀವು ಹೇಳಿದಂತೆ ನಮ್ಮ ಮಠದೊಳಗೆ ಊಟ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರವನ್ನ ಮಾಡುತ್ತಾ ಮತ್ತೆ ಕಾಯಕದೊಳಗ ಕೆಲಸದೊಳಗೆ ಉಳಿದುಕೊಳ್ತಾರೆ. ಇಲ್ಲಿ ಜಂಕಣ್ಣನ ನಿಜವಾದ ಪರೀಕ್ಷೆ ಪ್ರಾರಂಭ. ಹೆಂಗಂದ್ರೆ ಒಂದು ದಿನ ಬಿಲ್ಲೋಪತ್ರ ಗಿಡವನ್ನ ಏರಿಸ್ತಾರೆ, ಬಹಳಷ್ಟು ಎತ್ತರ ಗಿಡ ಏರಿಸಿ ಅಲ್ಲಿಂದ ನೀನು ಮತ್ತೆ ಕೆಳಗಿಳಿಯುವನ್ನುವಂತ ಪ್ರಸಂಗ ತುತ್ತ ತುದಿಗೆ ಜಂಕಣ್ಣನವರು ಹೋಗಿ ಕುಳಿತುಕೊಂಡಾರ.
ಹರಿಯುವಂಥ ಸಂದರ್ಭದೊಳಗ ಇಲ್ಲಿ ಕೆಳಗೆ ಬೀಳುವಂಥ ಪ್ರಸಂಗಗಳು ಬರುತ್ತದೆ. ಏನಾದರೂ ಸಹಿತವಾಗಿ ಗುರುವಿನ ಆಶೀರ್ವಾದದಿಂದ ಜಂಕಣ್ಣನಿಗೆ ಏನೂ ಆಗೋದಿಲ್ಲ. ಗುರುವಿ ಏನು ಹೇಳ್ತಿದ್ರು ಎಲ್ಲಾ ಸೇವೆಯನ್ನ ಮಾಡುತ್ತಾ ಕಾಲವನ್ನ ಕಳೀತಿದ್ರು. ಮುಂದೆ ಏನು ಮಾಡ್ತಾರ, ಕೊಂಡಪ್ಪ ಗುರುವರಿಯರು ಜಂಕಣ್ಣನನ್ನ ಕರೆದು ಕೂತು ಮುಂದೆ ಹೊರಗಡೆ ಆವರಣದೊಳಗೆ ಚಂದ ಕುಳಿತುಕೊಳ್ಳುತ್ತಿದ್ರು. ಒಂದು ದಿನ ಜಂಕಣ್ಣನವರು ಮಠದೊಳಗ, ಕೊಂಡಪ್ಪ ಗುರುವರಿಯರ ಮಠದೊಳಗ ಸಿಕ್ಕಿರುವಂತ ಸಮಯದೊಳಗ ಅನಂತ ರೀತಿಯ ಸಾಹಿತ್ಯಗಳನ್ನ ಬರೀತಾರೆ. ಯಾರು? ಜಂಕಣ್ಣನವರು ಅನಂತ ರೀತಿಯ ಸಾಹಿತ್ಯಗಳನ್ನ ಬರೀತಾರ. ಖರೆ ಅದಕ್ಕೆ ಅಂಕಿತ ನಾಮವನ್ನ ಹಾಕಿಲ್ಲ. ಒಂದು ದಿನ ಕೊಂಡಪ್ಪ ಗುರುವರಿಯರು ಏನು ಮಾಡ್ತಾರಂದ್ರೆ ಈ ಜಂಕಣ್ಣನ ಸಾಹಿತ್ಯವನ್ನ ನೋಡುತ್ತಾರೆ. ಎಂಥ ಸಾಹಿತ್ಯ ಅಂತ ತಿಳ್ಕೊಂಡು ಪರೀಕ್ಷೆಯನ್ನ ಮಾಡುವಂತ ಸಂದರ್ಭದಲ್ಲಿ ಜಂಕಣ್ಣ ಬರುತ್ತಾನೆ, ಇಲ್ಲಿ ತಪ್ಪಾಗಿರಬಹುದು, ನನ್ನ ಗುರುಗಳು ಏನು ಅನ್ನುತ್ತಾರೋ ಇಲ್ಲ ಅಂತ ತಿಳ್ಕೊಂಡು ಚಿಂತಾಸ್ಥಿತಿಯೊಳಗಿರುವಂತ ಸಂದರ್ಭ ಜಂಕಣ್ಣ ಕರೀತಾರೆ ಗುರುಗಳು. ಜಂಕಣ್ಣ, ನಿನಗೆ ಯಾವಾಗ ಸಮಯ ಸಿಕ್ತು, ಎಂಥ ಅದ್ಭುತವಾಗಿರುವಂತಹ ಸಾಹಿತ್ಯವನ್ನ ಬರೆಯಕತ್ತಿದೆ, ಇದಕ್ಕೊಂದಿಷ್ಟು ಅಂಕಿತ ನಾಮ ಹಾಕಿದ್ರೆ ಬಹಳ ಚಲೋ ಇತ್ತು. ಅದಕ್ಕೆ ಹೇಳ್ತಾರೆ ಇಲ್ಲಿ ಜಂಕಣ್ಣ ಅಂತ ಕರೆಯುತ್ತ ಕೊಂಡಪ್ಪ ಗುರುವರೆಯರು ಒಂದು ದಿನ ಮಲಗಿಕೊಂಡಿದ್ದಾರೆ. ಮಲಗಿಕೊಂಡಿರುವಂತಹ ಸಂದರ್ಭದಲ್ಲಿ ಆ ಜಂಕಣ್ಣನವರು ಕೊಂಡಪ್ಪ ಗುರುವರೆಯರನ್ನ ಬೆಳ್ಳತನಕ ಮೇಯುತ್ತಾರೆ. ಬೆಳ್ಳತನಕ ಕೈ ಕಾಲುಗಳನ್ನ ಒತ್ತುತ್ತಾ ಅವರ ಸೇವೆಯನ್ನ ಮಾಡುತ್ತಾ ಜಂಕಣ್ಣ ಕಾಲ ಕಳಿತ ಬೆಳಕರಿತು. ಜಂಕಣ್ಣ, ನೀನಿನ್ನು ಮಲಗಿಲ್ಲ. ಯಪ್ಪ ಗುರುದೇವ, ನಿನ್ನ ಸೇವೆಯನ್ನ ಮಾಡ್ಲಕತ್ತೀನಿ ಅಂದ ಬಳಿಕ ನನಗೆ ನೆಚ್ಚಿಯಲ್ಲಿ ಬರುತ್ತದೆ. ಗುರುವಿನ ಸೇವೆ ನಾವು ಹಂಗ ಮಾಡಬೇಕು. ಸೇವೆ ಮಾಡುವಂತ ಸಂದರ್ಭ ಅವಾಗ ಹೇಳ್ತಾರ, ಇಷ್ಟು ಚಂದ ನನ್ನ ಸೇವೆಯನ್ನ ಮಾಡ್ಲಕತ್ತಿ, ಒಳ್ಳೊಳ್ಳೆ ಸಾಹಿತ್ಯಗಳನ್ನ ಬರೆಯಕತ್ತಿ ಅಂದ ಬಳಿಕ ಇನ್ನು ಮುಂದ ನಿನ್ನ ಹೆಸರು ಜಂಕಣ್ಣನಲ್ಲ, ಇಡೀ ಜಗತ್ತಿನೊಳಗ ಚಿದಾನಂದ ಅವಧೂತನಾಗಿ ಪ್ರಖ್ಯಾತಿಯನ್ನ ಹೊಂದಂತ ತಿಳ್ಕೊಂಡು ಆ ಕೊಂಡಪ್ಪ ಗುರುವರಿಯರ ಆಶೀರ್ವಾದವನ್ನ ಮಾಡುತ್ತಾರೆ. ಮುಂದೆ ನೀನು ಇಡೀ ಜಗತ್ತಿನೊಳಗ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿ, ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನ ಪಡೆದುಕೊಂಡು ಬಾ ಅಂದಾಗ ಜಂಕಣ್ಣ ಕಣ್ಣೀರಾಗ್ತಾನ. ಯಪ್ಪ, ನಿನ್ನ ಬಳಿ ನಾ ಇರುವುದು ನಿನಗೆ ಇಡಿಸಲಿಲ್ಲವೇನು? ನಿನ್ನನ್ನ ಬಿಟ್ಟು ಹೊರಗಡೆಗೆ ನನಗೆ ಇರ್ಲಿಕ್ಕಾಗೋದಿಲ್ಲ ತಂದೆ. ನನ್ನನ್ನ ಎಲ್ಲಿಗೂ ಕಳಿಸಬೇಡ. ನನ್ನ ಆಶೀರ್ವಾದ ಆಗ್ಯದ. ನೀನು ಇಡೀ ಜಗತ್ತಿನೊಳಗೆ ಎಲ್ಲಾ ದೇವರುಗಳ ತೀರ್ಥ ದರ್ಶನವನ್ನ ಮಾಡಿಕೊಂಡು ಬರಲೇಬೇಕು ಅನ್ನುವಂತ ಮಾತನ್ನ ಕೊಂಡಪ್ಪ ಗುರುವರಿಯರು ಹೇಳ್ತಾರೆ. 2 ತಿಂಗಳ ಕಾಲ ದೇಶಗಳನ್ನ ಸಂಚಾರವನ್ನ ಮಾಡುತ್ತಾ ಚಿದಾನಂದ ಅವರು ಬರುತ್ತಾರೆ. ಯಾವಾಗ ದೇಶ ಸಂಚಾರ ಪರ್ಯಟನೆ ಮುಗಿಯಿತು, ಮತ್ತ ಕೊಂಡಪ್ಪ ಗುರುವರಿಯರಿಗೆ ನಮಸ್ಕಾರ ಮಾಡಿದಾಗ ಕೊಂಡಪ್ಪ ಗುರುವರಿಯರು ಹೇಳ್ತಾರ, ಮತ್ತ ನೀ ಇರುವ ಸ್ಥಳ ಇರುವಲ್ಲ, ಒಳ್ಳೆಯ ವಿದ್ಯಾವಂತನಾಗಿದ್ದೇವೆ, ನೀನು ಜ್ಞಾನದ ನಿಧಿ ನಿನಗೆ ಸಿಕ್ಕದ, ನನ್ನ ಆಶೀರ್ವಾದ ಆಗ್ಯದಂದ ಬಳಿಕ ಸಿಂಧಾನೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಬಾದೇವಿಯ ಮಠಕ್ಕೆ ನೀನು ಹೋಗಬೇಕು. ಅಂಬಾದೇವಿಯ ಮಠಕ್ಕೆ ನೀನು ಹೋಗಿ ಆ ಮಠದೊಳಗ ತಪವನ್ನ ಗೈಯಬೇಕು. ತಪಗೈದು ಆ ತಾಯಿಯ ಜಗಜ್ಜನೆಯನ್ನ ನೀನು ಪ್ರತ್ಯಕ್ಷ ದರ್ಶನವನ್ನ ಮಾಡಿಕೊಂಡು ಆ ತಾಯಿಯಿಂದ ಕೃತಾರ್ಥನಾಗಬೇಕು ಅಂತ ತಿಳ್ಕೊಂಡು ಕೊಂಡಪ್ಪ ಗುರುವರಿಯರು ಆಶೀರ್ವಾದವನ್ನ ಮಾಡಿ ಕಳಿಸಿಕೊಡುತ್ತಾರೆ. ಹೆಜ್ಜೆಯನ್ನ ಹಾಕುತ್ತ ಚಿದಾನಂದ ಅವಧೂತರು ಎಲ್ಲಿಗೆ ಬರ್ತಾರೆ? ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯ ಅಂಬಾದೇವಿಯ ಗುಡಿಗೆ ಬರುತ್ತಾರೆ, ದೇವಸ್ಥಾನಕ್ಕೆ. ಅಲ್ಲಿ ಆ ದೇವಸ್ಥಾನದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಗೈತಾರೆ. ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಆಚರಣೆಯನ್ನ ಮಾಡಿ ನಂತರದೊಳಗ ದೇವಿಯ ದರ್ಶನ ಆಯಿತು. ಸ್ವತಃ ಜಗಜ್ಜನನಿ ದೇವಿಯೇ ಪ್ರತ್ಯಕ್ಷ ದರ್ಶನವನ್ನು ನೀಡುತ್ತಾಳೆ. ಮಗು ಎದ್ದೇಳು, ಮಗು ನಿನಗೆ ದರ್ಶನ ಆಗಿದೆ, ಎದ್ದೇಳು ಅಂದಾಗ ಚಿದಾನಂದ ಅವಧೂತರು ಹಿಂಗೆ ಕಣ್ಣು ತೆರೀತಾರೆ. ಮಗು ನಿನಗೆ ಏನು ಬೇಕು ಕೇಳು, ಬೇಡಿದ ವರವನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ತಾಯಿ ಜಗದೀಶ್ವರಿ ಜಗಜ್ಜನನಿ ಅಂಬಾದೇವಿ ಹೇಳ್ತಾಳ. ಅಂಬಾದೇವಿ ಹೇಳಿದಾಗ ಜಂಕಣ್ಣ ಅಂತಾನ, ತಾಯಿ ನನಗೆ ಯಾವುದೇ ವರಗಳು ಬೇಡ, ನನಗ ಯಾವುದೇ ವರಗಳು ಬೇಡ, ಕೊಡುವುದೇ ನಿಜವಾದ ವರ ಇತ್ತು ಅಂತಂದ್ರ ಈ ಜಗತ್ತಿನೊಳಗ ಮಾನವ ಸಂಕುಲದ ಸಂಸಾರ ಅದ. ಈ ಜಗತ್ತಿನೊಳಗ ಮಾನವ ಸಂಕುಲ ಎಲ್ಲ ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳನ್ನ ಅನ್ನುವಂತ ಪ್ರಸಂಗಗಳು ಬಂದಾಗ, ಎಂತ ಕಠಿಣ ಪ್ರಸಂಗಗಳು ಬಂದ್ರ ನಿನ್ನ ಒಳ್ಳೆಯ ಚರಿತ್ರೆಯನ್ನ ಬರೆಯುವಂತ ಶಕ್ತಿಯನ್ನ ಕೊಡು. ನೀನೇ ಸ್ವತಃ ನನ್ನ ದೇಹದೊಳಗ ಹೊಕ್ಕು ದೇವಿಯ ಪುರಾಣವನ್ನ ಬರೆಸು. ಯಾರು ಆ ದೇವಿಯ ಪಾರಾಯಣವನ್ನ ಮಾಡುತ್ತಾರ ಅವರಿಗೆ ಕಷ್ಟಗಳು ದೂರ ಆಗಬೇಕು, ಶತ್ರುಗಳು ಯಾರಿರಬಾರದು, ಎಲ್ಲರೂ ಪ್ರೀತಿಯಿಂದ ಕಾಣಬೇಕು. ನಿಜವಾದ ಗ್ರಂಥವನ್ನ ನನ್ನೊಳಗ ನೀನೇ ಕೂತುಕೊಂಡು ಬರಿಸು ಅಂತ ತಿಳ್ಕೊಂಡು ಚಿದಾನಂದ ಅವಧೂತರು ಬಿಡುತ್ತಾರೆ. ಇಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ನಿಮ್ಮ ಆಗಿದ್ರೆ
ವರಗಳನ್ನು ಕೇಳುತ್ತಿದ್ದೀವಿ. ಚಿದಾನಂದ ಅವಧೂತರು ಇನ್ನೊಬ್ಬರ ಸಂತೋಷಕ್ಕಾಗಿ ಗ್ರಂಥವನ್ನ ಬರೆಯುವುದಕ್ಕೆ ಶಕ್ತಿ ಕೊಡುತ್ತಾರ. ಚಿದಾನಂದ ಅವಧೂತರ ದೇಹದೊಳಗೆ ಹೊಕ್ಕು ತಾಯಿ ಸ್ವತಃ 18 ಅಧ್ಯಾಯಗಳನ್ನು ಬರೆಸ್ತಾಳೆ. ಅದೇ 18 ಅಧ್ಯಾಯಗಳು ಇಡೀ ಜಗತ್ತಿನೊಳಗ ದೇವಿ ಪುರಾಣ ಅಂತ ನಾವೆಲ್ಲ ಕರೀತಾ ಇದ್ದೀವಿ. ಆ ದೇವಿಯ ಪುರಾಣ ಎಲ್ಲಾ ಪುರಾಣಗಳಿದ್ದಾವೆ, ಆದರೆ ಎಲ್ಲಾ ಪುರಾಣಕ್ಕೆ ನಾವು ಪಾರಾಯಣ ಅಂತ ಕರೆಯುವುದಿಲ್ಲ. ದೇವಿ ಪುರಾಣಕ್ಕೆ ಮಾತ್ರ ಪಾರಾಯಣ ಅಂತ ಕರಿತೀವಿ. ಪಾರಾಯಣ ಅಂತಂದ್ರೆ ಏನು? ಯಾರು ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಯಾವ ಗ್ರಂಥವನ್ನ ಪಾರಾಯಣವನ್ನ ಮಾಡುತ್ತೀರಿ ಆ ಕಷ್ಟದಿಂದ ಪಾರಾಗುವುದಕ್ಕಾಗಿ ಪಾರಾಯಣ ಮಹಾನ್ ಗ್ರಂಥ ಅಂತ ತಿಳ್ಕೊಂಡು ಜಗತ್ತಿನೊಳಗೆ ಕರೀತಾರೆ ಅನ್ನುವಂಥ ಮಾತು. ಆ ತಾಯಿ ಹಿಂಗ ಈ ಚಿದಾನಂದ ಅವಧೂತರು ಪುರಾಣವನ್ನ ಬರೀತಾ ಬರುತ್ತಾರೆ. ಚಿದಾನಂದ ಅವಧೂತರು ಬರೆದಾರ ಅಂತ ತಿಳ್ಕೊಂಡು 18 ಅಧ್ಯಾಯಗಳ ಪುರಾಣ ನಮ್ಮಗಳಿಗೆ ನಿಮ್ಮಗಳಿಗೆ ಸಿಕ್ಕದೆ. ಆದರೆ ನಿನ್ನೆ ನಾವೆಲ್ಲ ಮಧುಕೈಟಭರಂತಹ ರಾಕ್ಷಸರನ್ನ ಸಂಹಾರ ಆಗಿರುವಂಥದ್ದನ್ನು ನೋಡಿದೀವಿ. ಮಧುಕೈಟಭರಂತಂದ್ರೆ ಇವರು ಅಹಂಕಾರವುಳ್ಳವರು. ಪ್ರತಿಯೊಬ್ಬರೊಳಗ ಅಹಂಕಾರ ಇತ್ತು ಅಂತಂದ್ರೆ ಏನಾಗ್ತದ? ಸರ್ವನಾಶ ಆಗೋದು ಖಂಡಿತ. ಎಂದಿಗೂ ಅಹಂಕಾರ ನಮ್ಮಲ್ಲಿ ಎಂದಿಗೂ ಬರಬಾರದು. ಇಲ್ಲಿ ಅಹಂಕಾರ ಅಂದ ತಕ್ಷಣ ಒಂದು ಮಾತು ನೆನಪಾಗ್ತದ. ಭೃಂಗಿ ಮಹರ್ಷಿ ಅನ್ನುವಂಥ ಹೆಸರು ಕೇಳಿರ್ತಾವೆಲ್ಲ. ಆ ಭೃಂಗಿ ಮಹರ್ಷಿ ಅನ್ನುವಂಥ ಮಹರ್ಷಿ ಬಹಳಷ್ಟು ಅಹಂಕಾರವುಳ್ಳ. ಹೆಂಗ ಅಹಂಕಾರ ಇದ್ದ ಅಂತಂದ್ರೆ ಆ ಭೃಂಗಿ ಮಹರ್ಷಿ ಪರಮಾತ್ಮನನ್ನ ಬಿಟ್ಟು ಯಾವ ದೇವರಿಗೆ ಕೈ ಮುಗಿತಿರ್ಲಿಲ್ಲ. ಸ್ವತಃ ಪಾರ್ವತಿಗೆ ಕೈ ಮುಗಿತಿರ್ಲಿಲ್ಲ ಭೃಂಗಿ ಮಹರ್ಷಿ. ಯಾಕೆ ಹೇಳ್ತೀನಿ ಅಂತಂದ್ರ ಸದಾವ ಪರಮಾತ್ಮನನ್ನ ಕೈಲಾಸದೊಳಗೆ ಪ್ರತಿನಿತ್ಯಲು ಸಹಿತವಾಗಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡುವುದು, ಆತನ ದರ್ಶನವನ್ನ ಪಡೆದುಕೊಂಡು ಹೋಗುವಂತ ಸಂದರ್ಭ ಭೃಂಗಿಯ ಮಹರ್ಷಿ. ಒಂದು ದಿನ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರರು ಸಂತೋಷವಾಗಿ ಕುಳಿತುಕೊಂಡಿರುವಂತ ಸಂದರ್ಭ. ಪರಮಾತ್ಮನ ಬಾಜು ಪಾರ್ವತಿ ಕೂತಾಳ. ಭೃಂಗಿಯ ಮಹರ್ಷಿ ಬರ್ತಾನೆ. ಆ ಭೃಂಗಿಯ ಮಹರ್ಷಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿದ, ಪಾರ್ವತಿಯ ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ. ಯಾವಾಗ ಪಾರ್ವತಿಯ ಪಾದಕ್ಕೆ ನಮಸ್ಕಾರ ಮಾಡಲಿಲ್ಲ, ಪಾರ್ವತಿಗೆ ಒಂದಿಷ್ಟು ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಅಂದ್ರೆ ಭೃಂಗಿ ಮಹರ್ಷಿ ತಿಳಿದಾನ ಒಂದು ಹೆಣ್ಣು ಅಬಲೆ, ಗಂಡಿನಷ್ಟು ಸಮಾನವಾಗಿ ಸ್ತ್ರೀ ನಿಲ್ಲಲಾಗ್ಲಿಕ್ಕೆ ಆಗೋದಿಲ್ಲ. ಒಂದು ಹೆಣ್ಣು ಗಂಡಿನಷ್ಟು ಸಮಾನ ಅಲ್ಲ ಅಂತ ಭೃಂಗಿ ಮಹರ್ಷಿ ತಿಳಿದಾನ. ಆದರೆ ಇಲ್ಲಿ ಶಿವನು ಏನು ಮಾಡಿದ್ದಾನ? ಹೆಣ್ಣು ಸಹಿತವಾಗಿ ಗಂಡಿನಷ್ಟೇ ಸಮಾನಳು ಅನ್ನುವಂತ ಸೃಷ್ಟಿಯನ್ನ ಜಗತ್ತಿಗೆ ತೋರಿಸುವುದಕ್ಕಾಗಿ ಒಂದು ಲೀಲೆಯನ್ನೇ ಮಾಡ್ತಾನ. ಯಾರು? ಪರಮಾತ್ಮ. ಹೆಣ್ಣು ಸಹಿತವಾಗಿ ಗಂಡಿನಷ್ಟೇ ಸಮಾನಳು. ಗಂಡಿನೊಳಗ ಹೆಂಗ ಸೃಷ್ಟಿಯೊಳಗ ಒಂದು ಅಂಶವಾಗಿ ಗಂಡು ಉಳಿದಾನ, ಹಂಗ ಹೆಣ್ಣು ಸಹಿತವಾಗಿ ಸೃಷ್ಟಿಯೊಳಗ ಒಂದು ಅಂಶ. ಇಲ್ಲಿ ಶಿವ ಒಂದು ದಿನ ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಾರ. ನಮಸ್ಕಾರ ಮಾಡೋದಕ್ಕೆ ಭೃಂಗಿ ಮಹರ್ಷಿ ಬರ್ತಾನ. ಭೃಂಗಿ ಮಹರ್ಷಿ ಪರಮಾತ್ಮನ ಪಾದಕ್ಕೆ ಮತ್ತೆ ನಮಸ್ಕಾರ ಮಾಡಿದಾಗ ಯಾವಾಗ ಹೆಣ್ಣುಮಗಳಿಗೆ ನಮಸ್ಕಾರ ಮಾಡಬಾರದು ಅಂತ ತಿಳ್ಕೊಂಡು ಅಹಂಕಾರದಿಂದ ಉಳಿದಿದ್ದ ಭೃಂಗಿ ಮಹರ್ಷಿ ತನ್ನ ಪಾರ್ವತಿಯನ್ನೇ ತನ್ನ ಅರ್ಧ ದೇಹದೊಳಗ ಸ್ವೀಕಾರವನ್ನ ಮಾಡ್ಕೊಳ್ತಾನ ಪರಮಾತ್ಮ. ಯಾವಾಗ ಅರ್ಧ ದೇಹದೊಳಗ ಸ್ವೀಕಾರವನ್ನ ಮಾಡಿದೊಳಗ ಭೃಂಗಿ ಮಹರ್ಷಿ ಪಾದಕ್ಕೆ ಹೆಂಗ ನಮಸ್ಕಾರ ಮಾಡ್ತಾನ? ಇಬ್ಬರನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನ ಭೃಂಗಿ ಮಹರ್ಷಿ. ಇಲಿಯಾಗಿ ಜೇನು ನೊಣಗ ಆಗಿ ಇಬ್ಬರನ್ನ ಬೇರ್ಪಡಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಾಗ ಭೃಂಗಿ ಮಹರ್ಷಿ ಪಾರ್ವತಿಗೆ ಬಹಳ ಸಿಟ್ಟು ಬಂತು. ಯಾವಾಗ ಪಾರ್ವತಿಗೆ ಬಹಳ ಸಿಟ್ಟು ಬಂತು, ಭೃಂಗಿ ಮಹರ್ಷಿಗೆ ಶಾಪವನ್ನ ಕೊಡ್ತಾಳ ಪಾರ್ವತಿ. ಶಾಪದ ಮಾತುಗಳನ್ನು ಹೆಂಗೆ ಹೇಳ್ತಾಳೆ ಅಂದ್ರೆ, ಭೃಂಗಿ ಮಹರ್ಷಿ ನೀನು ಒಂದು ಹೆಣ್ಣಿನ ಅಂಶದಿಂದ ಹುಟ್ಟಿ ಬಂದಿರುವೆ, ಇದು ಎಚ್ಚರದ ಮಾತು ನಿನಗೆ. ಗಂಡು ಸ್ನಾಯು ಮೂಳೆಗಳಿಂದ ಗಂಡಿನ ಅಂಶ ಆದರೆ ಹೆಣ್ಣಿನ ಅಂಶ ರಕ್ತ ಮಾಂಸಗಳಿಂದ ಕೂಡಿದೆ. ಈ ರಕ್ತ ಮಾಂಸಗಳೇ ಇಲ್ಲದೆ ನೀನು ಹೇಗೆ ಬದುಕುತ್ತೀಯ ನೋಡೋಣ ಅಂತ ತಿಳ್ಕೊಂಡು ಪಾರ್ವತಿ ಏನು ಮಾಡ್ತಾಳ ಅಂತಂದ್ರೆ, ಅಹಂಕಾರವುಳ್ಳವನಾಗಿದ್ದಲ್ಲ ಭೃಂಗಿ ಮಹರ್ಷಿ, ರಕ್ತ ಮಾಂಸವನ್ನ ಪಾರ್ವತಿ ಹೀರಿಕೊಳ್ಳುತ್ತಾಳೆ. ಯಾವಾಗ ರಕ್ತ ಮಾಂಸವನ್ನ ಪಾರ್ವತಿ ಹೀರಿಕೊಳ್ಳು, ತಾಯಿ ಶಕ್ತಿ ಇಲ್ಲ ಅಂತಂದ್ರೆ ಹೆಂಗ್ ಎದ್ದು ನಿಲ್ಲಕ್ಕಾಗ್ತದೆ? ರಕ್ತ ಮಾಂಸ ಹೋದ ಬಳಿಕ ಮುಗಿತಲ್ಲ, ಎದ್ದು ನಿಲ್ಲಿಕ್ಕಾಗ್ತದೆ? ನಿಶಕ್ತನಾದ ಭೃಂಗಿ ಮಹರ್ಷಿ, ಯಾವಾಗ ನಿಶಕ್ತನಾದ ಭೃಂಗಿ ಮಹರ್ಷಿ ಹೆಜ್ಜೆಗೆ ಬೀಳಕತ್ತ, ನಲ್ಲಾಟವನ್ನ ಮಾಡ್ಲಕತ್ತ, ಬಹಳ ಸಂಕಟಕ್ಕೆ ಈಡಾದ. ತಾಯಿಯ ರಕ್ತ ಮಾಂಸ ಇಲ್ಲಂದ್ರೆ, ತಾಯಿ ಇಲ್ಲಂದ್ರೆ ನಾವ್ ಯಾರು ಬಂದಿಲ್ಲ ಭೂಮಿಗೆ. ತಾಯಿಯಿಂದ ಗಂಡಿನ ಒಂದು ಅಂಶದಿಂದ ಹೆಣ್ಣಿನ ಒಂದು ಅಂಶದಿಂದ ನಾವೆಲ್ಲ ಹುಟ್ಟುತ್ತೇವೆ ವಿನಃ ಹೆಣ್ಣಿನ ಅಂಶ ಅಷ್ಟೇ ಹುಟ್ಲಿಕ್ಕೂ ಆಗೋದಿಲ್ಲ, ಗಂಡಿನ ಅಂಶದಿಂದ ಅಷ್ಟೇ ಹುಟ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಭೃಂಗಿ ಮಹರ್ಷಿ ಹೆಜ್ಜೆಗೆ ಬೀಳಕತ್ತಿದ, ಮತ್ತೆ ನನ್ನ ನಿಜವಾದ ಭಕ್ತನಿಗೆ ಸಂಕಟ ಆಗ್ಲಕತ್ತದ ಅಂತ ತಿಳ್ಕೊಂಡು 3ನೇ ಕಾಲನ್ನ ಕೊಡ್ತಾನ ಶಿವ ಭೃಂಗಿ ಮಹರ್ಷಿಗೆ.
ಮೂರನೆಯ ಕಾಲನ್ನ ಕೊಟ್ಟಾಗ ಮತ್ತೇನಾಗ್ತದ, ಪಾರ್ವತಿ ಮೊದಲೇ ಪ್ರೀತಿ ಉಳ್ಳವಳು, ಏನು ತೊಂದರೆ ಕೊಟ್ಟರು ಸಹಿತವಾಗಿ ಮರಳಿ ತೆಗೆದುಕೊಳ್ಳುತ್ತಾಳ. ಹೆಂಗ್ ವಿಚಾರ ಮಾಡ್ತಾಳ ಅಂತಂದ್ರ, ಇಲ್ಲಿ ಪಾರ್ವತಿ ಏನ್ ಮಾಡ್ತಾಳ, ರಕ್ತ ಮಾಂಸವನ್ನ ಹೀರಿಕೊಂಡಿದ್ದಲ್ಲ ಅದೇ ರಕ್ತ ಮಾಂಸವನ್ನ ಮರಳಿ ಭೃಂಗಿ ಮಹರ್ಷಿಗೆ ಕೊಡ್ತಾಳ. ಯಾವಾಗ ರಕ್ತ ಮಾಂಸವನ್ನ ಭೃಂಗಿ ಮಹರ್ಷಿಗೆ ಕೊಟ್ಟಾಗ ತಪ್ಪಿನ ಅರಿವಾಗ್ತದೆ, ಅವಾಗ ಇದು ಓಡಾಡ್ತಾನೆ. ನಂತರದೊಳಗ ತಪ್ಪಾಯ್ತಂತ ತಿಳ್ಕೊಂಡು ಪರಮಾತ್ಮನ ಪಾದಕ್ಕ ನಮಸ್ಕಾರ ಮಾಡ್ತಾನ, ಪಾರ್ವತಿಗೂ ಸಹಿತವಾಗಿ ನಮಸ್ಕಾರವನ್ನ ಮಾಡ್ತಾನ. ಇನ್ನು ಮುಂದೆ ಇದು ಅಹಂಕಾರ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಸಮಾಜದೊಳಗೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಅಂತ ತಿಳ್ಕೊಂಡು ಎಲ್ಲರನ್ನ ಸಮಾನವಾದ ರೀತಿಯಲ್ಲಿ ಭೃಂಗಿ ಮಹರ್ಷಿ ಕಾಣುತ್ತಾನ. ಅದಕ್ಕೆ ನಾವು ಒಳ್ಳೆಯವರಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕು, ಒಳ್ಳೆಯವರಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋದಕ್ಕೆ ಗವಾಯಿಗಳವರು ಒಳಿತು ಮಾಡು ಮನುಷ್ಯ ಅನ್ನುವಂತ ಗೀತೆಯನ್ನು ಹಾಡಬೇಕು. ಜಗದೊಳಗ ಏನೂ ಇಲ್ಲ, ಅಹಂಕಾರ ಇತ್ತು ಅಂತಂದ್ರೆ ನಾಶ ಆಗ್ತದೆ ಅನ್ನೋದಕ್ಕೆ ಹಲೋ ಒಳಿತು ಮಾಡು ಮನಸ ನೀನಿರದ 3 ದಿವಸ. ಹೇ 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 ಒಳಿತು ಮಾಡು ಮನಸ ನೀನಿರದ 3 ದಿವಸ. ಒಳಿತು ಮಾಡು ಮನಸ ನೀನಿರದ 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀನಿರದು 3 ದಿವಸ. ಆಗಬೇಕು ಹಲೋ ಎಲ್ಲಿದ್ದೀರ ಭಾಯಿಗಳ್ರಿ? ಹಲೋ ಹಲೋ ಎಲ್ಲಿದ್ದೀರ? ಒಂದು ಲೆವೆಲ್ ಇಟ್ಬಿಡ್ರಿ, ಕ್ಲಿಯರ್ಸಕ್ಕೆ ಹೋಗ್ಬಿಡ್ರಿ. ಮೂರ್ಧನದ ಸಂತೆ ನಗುತ್ತ ಮಾಡಬೇಕು, ದೇಶ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗಿ ಮೇಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಹಿಂದೆ. ಒಳಿತು ಮಾಡು ಮನಸ ಇದೇ ಸೌಲಭ್ಯ.
ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೋಡ ನಾನು ನಾನು ಎಂದು ಮೆರೆಯಬೇಡ ಮೋಡ ನಾನು ಎಂಬುದು ಮರೆತು ಹೋಗಬೇಡ ದ್ವೇಷ ಎಂಬ ವಿಷವ ಕುಡಿದು ಬೇಡ ಮೋಡ ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ ಅದು ಸ್ವರ್ಗ ಕೀಡ ಮನುಷ್ಯ ದಾಟಿ ಬಾಳ ಹೇ ಮೂರು ದಿವಸ ಒಳತು ಮಾಡು ಮನಸ ನೀನಿರಲು 3 ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚೆಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಮನಸ ನೀನಿರಲು 3 ದಿವಸ शास्त्री जी